ಏ ಬರ್ಲೇ ಮಗನ ಬರ. ಹೌದು ಸ್ನೇಹಿತರೆ, ಅನಿವಾರ್ಯವಾಗಿ ಇವತ್ತು ನಮ್ಮ ರೇವಣ್ಣವ್ರ ಮನೆ ಹತ್ರ ಬಂದ್ವಿ. ಒಂದು ಒಳ್ಳೆ ಹಸಕರ ಇತ್ತು, ಯಾವುದು ಅಂತ ಕೇಳಿದ್ವಿ. ಅಣ್ಣ ಯಾವುದು ಸುಮಾರಾಗಿರೋದೊಂದು ತಂದಿದ್ದೀನಿ ನೋಡೋಣ ಬಡವಂತು ಅಂತಂದರು. ಆ ಬಡವಂತನೇ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹಾಗೆ ಒಂದು ಸಿಂಪಲ್ಲಾಗಿರಲಿ ಅಂತ ನಿಲ್ಸೋಣ ಅಲ್ಲೇ. ಇನ್ನೂ ಎಷ್ಟು ತಿಂಗಳು ಅಂತ ನಾವು ಇನ್ನೂ ಕೇಳಿಲ್ಲ. ಆದರೂ ಈ ಕತ್ತು, ಈ ಅಡ್ಡಪನ್ನ ಉದ್ದಪನ್ನ ಇರ್ತಕ್ಕಂಥ ಕರ ತುಂಬ ವರ್ಷಗಳ ಹಿಂದೆ ನಮ್ಮ ಇಟ್ಟಿಗೆ ಬಗ್ಗೆ ರಮೇಶಣ್ಣನ ಮನೇಲಿ ನೋಡಿದ್ದು. ಇವತ್ತು ಅದೇ ಕರ ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ ರೇವಣ್ಣರೇ ನಮಸ್ಕಾರ. ಈಗ ಮೊದಲನೇದಾಗಿ ನೀವು ಬೀಜದೋರಿ ಕಟ್ಟೋರು ಅಲ್ವಾ? ಈ ಹೊಸ ಕರಿಗೆ ಯಾಕೆ ಬಂದ್ರಿ? ಅಣ್ಣ ತತ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ. ಹೊಸ ಕರ ಅಂದರೆ ಒಳ್ಳೆ ವಿದ್ದಾಗ ತಗೋತೀನಿ ಅಣ್ಣ. ಒಳ್ಳೆ ವಿದ್ದಾಗ ತಗೋತೀರಾ. ಈಗ ನಿಮ್ಮೂರು, ನಿಮ್ಮ ಹೆಸರು, ಅಡ್ರೆಸ್ನ ತಿಳಿಸಿ ನಮ್ಮ ಜನಕ್ಕೆ. ನಮ್ಮ ಊರು ಬಂದು ಅಂಜನಾಪುರ. ಓಕೆ. ಇದು ರಾಮನಗರ ತಾಲ್ಲೂಕು, ರಾಮನಗರ ಜಿಲ್ಲೆ. ಓಕೆ. ಕೈಲಂಚ ಹೋಬಳಿ. ಕೈಲಂಚ ಹೋಬಳಿ. ಹೌದಾ? ಹಾಂ ಓಕೆ. ಇವಾಗ ನೀವು ಓರಿ ಫೀಲ್ಡಲ್ಲಿರೋರು, ಹೇಳೋಣ. ಈ ಹೊಸ ಕರ ಸೆಲೆಕ್ಷನ್ ಮಾಡಬೇಕಾದ್ರೆ ಕರು ಬಿತ್ತನೆಗೆ ಬರುತ್ತೆ ಅಂತ ಸೆಲೆಕ್ಷನ್ ಮಾಡ್ತೀರಾ, ಇಲ್ಲ ಎತ್ತಿಗೆ ಅಂತ ಸೆಲೆಕ್ಷನ್ ಮಾಡ್ತೀರಾ? ಈ ಕರುನ ನೀವು ಎತ್ತಿಗೆ ಅಂತ ಸೆಲೆಕ್ಷನ್ ಮಾಡಿದ್ರೆ ಬೀಜದೋರಿಗೆ ಅಂತ ಮಾಡಿದ್ರೆ? ಅಣ್ಣ ಇದು 2 ಜಾಗಕ್ಕೂ ಬರ್ತದೆ ಅಂತ ಸೆಲೆಕ್ಷನ್ ಮಾಡಿದ್ದೀನಿ. ದೊಡ್ಡ ಎತ್ತು ಆಯ್ತದೆ. ಓಕೆ. ಚಪ್ಪರ ದಂಡೆ ದೊಡ್ಡ ದೊಡ್ಡ ಎತ್ತು ಕಟ್ತಾರಲ್ಲ, ಈಗ 15 ಲಕ್ಷ 20 ಲಕ್ಷ ಅಂತಲ್ಲ, ಓಕೆ, ಆ ಮಟ್ಟಕ್ಕೆ ಒಳ್ಳೆ ಕರ ಬರ್ತದೆ. ದೊಡ್ಡ ಎತ್ತಿಗೆ ಅಂತಲೂ ತೊಗೊಂಡಿದ್ದೀನಿ. ಓಕೆ. ಇಲ್ಲ ಮಿತ್ ಮೀರಿದ್ರೆ ಬೀಜಕ್ಕೆ ನಿಲ್ಸ್ಕೊಂಡ್ರು ನಡೀತದೆ ಅನ್ನೋ ತೊಗೊಂಡಿದ್ದೀನಿ. ಆ ಲೆಕ್ಕಾಚಾರಕ್ಕೆ ತೆಗೆದಿದೆ. 2 ಭಾಗ. ಆಲ್ಮೋಸ್ಟಲ್ಲೂ ನೀವು ಇದನ್ನು ಈಗ ಎತ್ತುನ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಇಲ್ಲ ಓರಿಗೆ ಬೇಕು ಅಂತಲೇ ಲೆಕ್ಕ? ಅಣ್ಣ ಓರಿಗೆ ಬೇಕು ಅಂತಲೇ ತೊಗೊಂಡಿದ್ದೀನಿ. ಓಕೆ. ಈಗ ದೊಡ್ಡ ಎತ್ತನವ್ರು ಬಂದರೆ ಕೊಡ್ತೀನಿ, ಇಲ್ಲ ಅಂತ ಹೇಳೋದೆ. ಬರೀ ಬೀಜಕ್ಕೆ ಕೊಡ್ತೀನಿ ಅಂತ ಏನು ಹೇಳಲ್ಲ. ಓಕೆ. ದೊಡ್ಡ ಎತ್ತನವ್ರಿಗೂ ಮೆರಿಲಿ, ಇದು ಎಲ್ಲೋದ್ರು ಮೆರಿತದೆ ಅಂತ ಕೊಡ್ತೀನಿ. ಒಟ್ಟಲ್ಲಿ ಮೆರಿಬೇಕು, ನಿಮ್ಮ ಆಸೆ ಅದೇನೆ. ಹೌದಣ್ಣ. ಹಂಗೆ. ಓಕೆ. ಇವಾಗ ನಾನು ಏನಕ್ಕೆ ಈ ಮಾತನ್ನ ಕೇಳ್ತಿದ್ದೀನಿ ಅಂದರೆ, ಮಿನಿಮಮ್ ಅಂದರೆ ಒಂದು ವರ್ಷಕ್ಕೆ ಒಂದು 10 ರಿಂದ 15, 20 ಓರಿ ಅಂತೂ ನಿಮ್ಮ ಮನೆಯಿಂದ ಹಚ್ಕೋಯ್ತದೆ ಬರ್ತವೆ. ಹೌದಣ್ಣ. ಅಲ್ವಾ? ಈ ಓರಿಗಳನ್ನು ನೋಡ್ಕೋಬೇಕಾದ್ರೆ ಈ ದನ ಕ್ರಾಸಿಂಗು ಇದನ್ನೆಲ್ಲ ಯಾರು ನೋಡ್ಕೋತಾರೆ? ಎಲ್ಲ ನಾನೇ ನೋಡ್ಕೊಳ್ಳೋದು. ನೀವೊಬ್ಬರೇ? ನೀವೊಬ್ಬರೇ ಹೆಂಗೆ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಸಾಧ್ಯ? ಎಲ್ಲ ಮೇಂಟೈನ್ ಮಾಡ್ಬೇಕಣ್ಣ. ಈ ಒಳ್ಳೆ ಇತ್ಕಾಗೆ ನಿಂತಿರುವಾಗ ಬಸಪ್ಪನ್ನ ಎಲ್ಲ ತೆಗಿಬೇಕು ಅಂದಾಗ ನೀವು ಹೆಂಗೆ ಹುಡ್ಕೊಂಡು ಹೋಗ್ತೀರಾ? ಎಲ್ಲಿ ಹುಡುಕ್ತೀರಾ? ಯಾವ ಥರ ಎಲ್ಲ ಹುಡುಕ್ತೀರಾ? ಸ್ನೇಹಿತರವರೇ, ನಿಮ್ಮಂತೆಯವರು. ಓಕೆ. ಎಲ್ಲ ಸ್ನೇಹಿತರು ಒಳ್ಳೇದಿದ್ದಾಗ ಅಣ್ಣ ಇದೈತೆ ನಿನ್ಗೆ ಆಗೋದು ನೋಡು ಅಂತಾರೆ. ಓಕೆ. ಅಲ್ಲಿ ಹೋಗಿ ಕಳ್ಸಪ್ಪ ವಿಡಿಯೋ. ಇವಾಗ ಈ ಕರುನ ನೀವು ಯಾವ ಕಡೆಯಿಂದ ಹಾಕೋ ಬಂದ್ರಿ? ಯಾವ ಊರಿಗೆ ಹುಟ್ಟಿದ್ದ ಅಂತ ಒಂದು ಕರು ಇದು? ಅಣ್ಣ ಇದು ಯಾವ ಊರಿಗೆ ಹುಟ್ಟೋದು ಅಂತ ನನಗೆ ಗೊತ್ತಿಲ್ಲ. ಹಾಂ. ತಮಿಳ್ನಾಡಲ್ಲಿ ನಮ್ಮ ಶ್ರೀಕಂಠಪ್ಪ ತಗೊಬಂದಿದ್ರು ಹೊಸ ಕರನ. ಓಕೆ. ಅದನ್ನ ಈ 4-4 ಗಿರಾಕಿ ಹೋಗಿದ್ರು. ಹಣ ನೋಡಿದೆ. ನಾನು ಇನ್ನೊಂದು ಮೊನ್ನೆ ಒಂದು ಓರಿ ತಂದೆ ಇದನ್ನ. ಓಕೆ. ಅವತ್ತು ಒಂದು ದಿವಸ ಇದು ಇವಾಗ ತಂದಿದ್ದ? ಇದು ತಗೊಬಂದಿದ್ದು ಇವಾಗ ತಗೊಬಂದೆ ಅಣ್ಣ. ಇದು ಅಣ್ಣ ಇದು ಮೊದಲೇ ನಾವು ಒಂದು ದಿನ ಇದು ತಾನೇ? ಇಲ್ಲ ಈಗ ತಂದೆ, ರೀಸೆಂಟಾಗಿ ಹೀಗೆ ತಂದಿದ್ದು. ಇವಾಗ ಹೌದಾ? ಓಕೆ. ಅಣ್ಣ ಇದು ಓರಿ ಏನೆಲ್ಲ ಆಗೋದಾಗಾದ್ರೆ? 4 ಅಲ್ಲ ಇದು ಮನೆದು ಈಗ ಯಗ್ದೂರ್ ಬೆಟ್ಲೆ ನಾವು ಕರಿಯಾದಲ್ಲ. ಹಾಂ. ಕರಿನ ಮಗ ಅಣ್ಣ ಅದು. ಯಾವುದು ಈಗ ತಂದಿರೋದು? ಹೋಗಿತ್ತು ಅನಿಲ್ಗೆ. ಹಾಂ. ತಿರ್ಗಾ ಶ್ರೀಕಂಠಪ್ಪ. ಓ, ಮೈಸೂರು ಅನಿಲ್ ಅವ್ರ ಹತ್ರ. ಅನಿಲ್ಗೆ ಹೋಗಿ ಅದೇ ಇದು ಕಿಚ್ಚ ಓರಿ ಇಟ್ಕೊಂಡಿದ್ರಲ್ಲ, ಅವ್ರ ಹತ್ರಕ್ಕೆ ಹೋಗಿತ್ತು. ಅನಿಲ್. ಓಕೆ. ಓಕೆ. ಅವರು ಶ್ರೀಕಂಠಪ್ಪರು ಹಾಕ ಬಂದರು. ರಾಜಣ್ಣವ್ರ ಮನೆ ಹತ್ರಕ್ಕೆ ತಗೊಬಂದು ಇಳಿಸಿದ್ರು. ನಾನು ನೋಡಿದೆ, ನನ್ನ ಮನೆ ಹತ್ರ ಕೊಂಬಾಡ್ಸ್ಬೇಕು ಅಂತ ಬಂದರು. ಹಾಂ. ನಾನು ಅವತ್ತೇ ಹೇಳಿದೆ, ಅವ್ರು ಯಾರಿಗೂ ಕೊಡಬೇಡ, ನನಗೆ ಕೊಡಬೇಕು ನೀನು ಅಂತ. ಓಕೆ. ಆಮೇಲೆ ತಿರ್ಗಿ ಹಾಕೋಗಿದ್ರು. ಯಾರು ಇಲ್ಲಿ ಎಲ್ಲ ಮಗಳಿ ಸುತ್ತವರೆಲ್ಲ ಬೇಜಾನ್ ಹೋಗಿ ಹಿಂಸೆ ಮಾಡೋರೆ. ಅವ್ರ ಮನೆ ಹತ್ರ 2 ದಿನ 3 ದಿನ ಇಟ್ಕೊಂಡು, ಓಕೆ, ಇಲ್ಲ ನಾ ಕೊಡಬೇಡ ಓರಿ ನನಗೆ ಬೇಕು ಅಂದ್ಬಿಟ್ಟು ಹಾಂ ನಾನು ಯಾಕೆ ಬಂದೆ. ಓಕೆ. ಇವಾಗ ಓರಿಗಳನ್ನು ಹಾಕೋ ಬರ್ತೀರಾ, ಎತ್ತುಗಳನ್ನು ಹುಡುಕಾಡ್ತೀರಾ, ಈ ದನಗಳನ್ನೆಲ್ಲ ಮಾಡ್ತಿರಲ್ಲ. ಈ ತಿಂಡಿ ಏನು ತಿಂಡಿ ಕೊಟ್ಟು ನೀವು ಸಾಗಾಟ ಮಾಡೋದು? ಅಣ್ಣ ಏನಿಲ್ಲ, ಮಾಮೂಲಿ ಒಣಹುಲ್ಲು, ಉಳ್ಳಿ ನುಚ್ಚು, ರವೆ ಬಸ, ಚಕ್ಕೆ ಬಸ, ಹಾಲು, ಆ ಥರ ಮೇಂಟೈನ್ ಮಾಡಿ. ಹಾಲುಗಳಿಗೆಲ್ಲ ಇದೇ ಹಾಕೊಂಬಂದ್ರೆ ಅಥವಾ ಹಸುಕರು ಏನಾರು? ಎರಡು ಹಾಕೊಂಬಂದಿ ಅಣ್ಣ. ಹೊಸ ಕರ 2 ಹಾಕೊಂಬಂದಿದೆ. ಆಲ್ರೆಡಿ 3 ತಿಂಗಳು ಫಲ. ಬಟ್ ಇದು ಯಾವ ಓರಿಗೆ ಕೊಡ್ತು ಅಂತ ಗೊತ್ತಿಲ್ಲ. ಈಗ ಗೊತ್ತಿಲ್ಲ. ಆ ಓರಿ, ಈ ಹಸುಗೆ ಯಾವ ಓರಿ ಬಿಟ್ಟಿದ್ದಾರೆ? ರಪ್ಪನ್ನೇ ಬಿಟ್ಟವ್ರಂತೆ. ಇದ್ರಪ್ಪನ್ನೇ. ಬಟ್ ಅದು ಎಲ್ಲಿ ಅಂತ ಅನ್ನೋದು ಇನ್ನೂ ಗೊತ್ತಿಲ್ಲ ವಿಚಾರ. ಆ ಕಡೆನೇ ತಮಿಳ್ನಾಡು. ಕಂಪ್ನಿಗಳಲ್ಲಿ ದೊಡ್ಡ ಬೆಲೆಗೆ ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳೋ ಅಂಥ ಜಾಗಕ್ಕೆ ನೀವು ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಕೂಟ ಮಾಡಬೇಕು ಅಥವಾ ಎತ್ತುಗಳನ್ನು ಮಾಡಬೇಕು ಅಂತ ಯಾವತ್ತು ಅಂದ್ಕೊಂಡಿಲ್ವಾ? ನಾನು ಯಾವತ್ತು ಅಪರೂಪ ಸಿಕ್ಕಿದ್ರೆ ಕೂಟ ಮಾಡ್ತೀನಿ. ಹಾಂ. ಇಲ್ಲ ಅಂದರೆ ದೊಡ್ಡ ಕೈನವ್ರು ಕೊಡ್ತೀನಿ. ನಾನು ಕೂಟ ಮಾಡೋಕ್ಕೆ ಹೋಗಲ್ಲ. ದೊಡ್ಡ ಕೈನವ್ರು ಕೊಡ್ತೀರಾ? ನೀವೇನು ಕೂಟ ಮಾಡೋಕ್ಕೆ ಹೋಗಲ್ಲ? ಓಕೆ. ಹಾಗೆ
ಇವಾಗ ಇದನ್ನು ಏನು ಬೆಲೆಗೆ ನೀವು ತಂದ್ರಿ? ನಿಯತ್ತಾಗಿ ನಿಜ ಹೇಳಬೇಕು ರೇವಣ್ಣರೇ, ನಾನು ಓಪನ್ನಾಗಿ ಕೇಳ್ತೀನಿ. ಆಮೇಲೆ ಕೆಲವ್ರು ಹೇಳ್ತಾರೆ ಅಪ್ಪ ಈ ಬಸವಣ್ಣನ ಸತ್ಯವಾಗ್ಲು ಅಂತ ಹಣೆ ಇಡ್ತಾರೆ, ದಯವಿಟ್ಟು ಅದನ್ನ ಇಡಬೇಡಿ. ನೀನು 10 ರೂಪಾಯಿಗೆ ತಂದಿದ್ರು ಅದು ನಿನ್ನ ಮನೆ ದುಡ್ಡು, ನನ್ನ ಮನೆ ರೂಪಾಯಿ, ನನ್ನ ಖುಷಿ, ನನ್ನ ಸಂತೋಷ. ನಾನು ಎಷ್ಟು ಕಾರ ಮಾಡ್ತೀನಿ, ಎಷ್ಟು ಕಾರ ನೀನು 10 ರೂಪಾಯಿಗೆ ತಂದ್ಬಿಟ್ಟು 10 ಲಕ್ಷಕ್ಕೆ ಮಾರ್ಕೋ, ಅದು ನಿನ್ನ ಇಷ್ಟ. ಆದರೆ ಸುಳ್ಳು ಹೇಳ್ಬಾರ್ದು. ಸುಳ್ಳು ಬಸವಣ್ಣನ ನಾನು ಇಲ್ಲಿ ಗಂಟ ಈ ಬಸವಣ್ಣನ ನಂಬಿದ್ದೀನಿ, ಬಸಪ್ಪ ನಾನು ಬದುಕಿಸವನೆ. ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ನನ್ನ ಜೀವಮಾನದಲ್ಲಿ ನಾನು ಖರ್ಚು ಮಾಡೋದು ಕೂಡ ಅದಕ್ಕೆ ಹಾಕಲ್ಲ ನಾನು. ಓಕೆ ಅಣ್ಣ, ಏನು ಬೆಲೆಗೆ ಇಟ್ಕೊಂಡ್ರಿ ನೀವು ಈ ಹಸು? ಕರೆಕ್ಟಾಗಿ ನನಗೆ 2.5 ಲಕ್ಷ ಕಟ್ಟೋಣ ನಾನು. ಕಟ್ಟೋಣ 2.5 ಲಕ್ಷ ಅಂದರೆ ಹಸು ಕರು ಎರಡೂ ಇರೋದ್ರಿಂದ ಹೌದು. ಕರುನು ಅದಕ್ಕೆ ತಕ್ಕಂತೆನೇ ಇದೆ ಅಂತ. ಆಲ್ರೆಡಿ ಫಲ ಅಣ್ಣ, ಕರುನು ಅದಕ್ಕೆ ತಕ್ಕಂತೆನೇ ಇದೆ. ಉದ್ದಪ್ಪಂದಲ್ಲಾಗಲಿ ಕತ್ತಿನ ಜಾಗದಲ್ಲಾಗಲಿ ನೋಡ್ತಾ ಇರ್ಬೋದು. ಇದಕ್ಕೆ ಒಂದು ಬೆಟ್ಟು 1 ಇಂಚಿನ ಕಾಲಲ್ಲ, ಇದು ಮಿನಿಮಮ್ ಅಂದರೆ 2.5 ಇಂಚಿಂದು ಗಿಣ್ಣು. ಇಲ್ಲಿಗೆ ಬಂದರೆ ಅರ್ಧ ಅಡಿ ಗಿಣ್ಣು, ಮೇಲಕ್ಕೆ ಬಂದರೆ 1 ಅಡಿ ಗಿಣ್ಣು. ಗಿಣ್ಣು ಎಷ್ಟು ಒತ್ಕೊಂಡು ಹುಟ್ಟಿರ್ತದೋ ದನ ಅಷ್ಟು ಬೆಳೀತದೆ. ನೋಡಿ 2 ಡ್ರಾಪಲ್ಲೂ ಬೇಕಾದ್ರೆ ತೋರಿಸ್ತೀನಿ. ಈ ಕಪಾಲಕ್ಕಾಗಲಿ ಏನು ತಗೊಂಡೆ ಅಂದರೆ ಇದು ಭಾರಿ ಇಷ್ಟ ಆಗಿದ್ದು. ನೋಡಿ ಬುಲ್ಡೆ, ಸಣ್ಣ ಬುಲ್ಡೆ ನಾಮ, ಈ ಸಣ್ಣ ಕೊಂಬು. ಯಾಕೆಂದರೆ ಪೆನ್ಸಿಲ್ ಕೊಂಬು ಇದ್ದಷ್ಟು ದನ ಚೆನ್ನಾಗಿ ಬರ್ತದೆ. ಪ್ಯೂರ್ ನಂಬರ್ 1 ಜಾತಿ ಬರ್ತದೆ. ಸಣ್ಣ ರೋಮ, ನಡುಬ ಕಟ್ಟಲು ಆಗ್ಬೋದು, ಬೆನ್ನಿನ ಮೇಲೆ ಪಟ್ಟೆ ಆಗ್ಬೋದು, ಗೋಪುರದಲ್ಲಿ ಆಗ್ಬೋದು, ಯಾವುದ್ರಲ್ಲೂ ಅಳಗಳಿ ಅಂತ ಜಾಗ ಇದರಲ್ಲಿ ತೋರಿಸ್ತಿಲ್ಲ. ದೊಡ್ಡತನ ಬಸಪ್ಪನೇ ದೊಡ್ಡತನ. ನೋಡಿ ಬೇರೆ ಕರುಗಳು ಹಿಂಗೆ ನಿಂತ್ಕೋತಾವ, ಕಷ್ಟ ಇದೆ. ಓಕೆ, ದೊಡ್ಡತನದಲ್ಲಿ ಊಟ ಆ ಲೆಕ್ಕಾಚಾರಕ್ಕೆ. ಓಕೆ ರೇವಣ್ಣರೇ, ಇವಾಗ ಇನ್ನೂ ಒಂದು ವಿಚಾರಕ್ಕೆ ಬರ್ತೀನಿ. ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ನೀವು ನೋಡಿರ್ತಾರೆ, ನೀವು ಓರಿ ಕಟ್ಟಿರ್ತೀರ. ಓರಿ ಕೆಲವುದಕ್ಕೆ ಅಡ್ಕಾಲು ಎತ್ತರ ಅಂತ ಹೇಳ್ತೀವಿ, ಕೆಲದಕ್ಕೆ ಒಂಚೂರು ಪಾಯ ಕಮ್ಮಿ ಅಂತ ಹೇಳ್ತೀವಿ. ಕೆಲವುದನ್ನು ಬ್ಲಡ್ ಲೈನ್ ನೋಡಿ ದನ ತೆಗಿತಾರೆ, ಕೆಲದನ್ನು ಹಂಗೆ ತೆಗಿತಾರೆ. ನಿಮ್ಮ ಪ್ರಕಾರ ಬ್ಲಡ್ ಲೈನ್ ನೋಡಿ ದನ ತೆಗೆಯೋದು ಒಳ್ಳೇದಾ, ಯಾವುದು ಅಂದ್ರೆ ಅದು ತಗೊಳ್ಳೋದು ಒಳ್ಳೇದಾ? ನಾನು ಬ್ಲಡ್ ಲೈನ್ ಯಾವತ್ತೂ ನೋಡಿ ತಗೊಳ್ಳಲ್ಲ. ಯಾವುದಿರುತ್ತೆ ಬದುಕು ಒಳ್ಳೇದು ಅನ್ನೋದೇ ಒಳ್ಳೇದಾ. ಈ ಬೆಡ್ ಲೈನ್ ಆ ಬೆಡ್ ಲೈನ್ ಅಂತ ತಗೊಳ್ಳಲ್ಲ. ಇದು ಇವನೂರಿಗೆ ಹುಟ್ಟಿದ್ಕೊಳೋ ಅದು ಅವನೂರಿಗೆ ಹುಟ್ಟಿದ್ಕೊಳೋ ಅಂತ ನಾನು ತಗೊಳ್ಳಲ್ಲ. ಅದು ಯಾರು ಕರ್ನಾಟಕದಲ್ಲಿ ಯಾವ ಊರಿಗಾರ ಹುಟ್ಟಿರ್ಲಿ ನಾನು ತಗೋತೀನಿ. ಒಳ್ಳೇದಾಗಬೇಕು, ಬದುಕು ಒಳ್ಳೇದಾಗಬೇಕು. ಓಕೆ, ಈಗ ನೀವು ಓರಿಗಳಿಗೆ ಸೆಲೆಕ್ಷನ್ ಮಾಡಬೇಕಾದ್ರೂ ಇದೇ ಥರ ಸಣ್ಣ ಬುಲ್ಡೆ, ಸಣ್ಣ ಮೆದ್ಲು, ಸಣ್ಣ ಕೊಂಬು, ಸಣ್ಣ ರಾಮದಲ್ಲೂ ತುಂಬ ಥರ ಬದಲಾವಣೆ ಇದೆ. ಸಣ್ಣ ರಾಮ, ಅದರಲ್ಲೂ ಚಿಕ್ಕ ರಾಮ ಬರೋದು ಇದೆ. ಸೈಜು ಸಣ್ಣ, ಉದುರಿಸಿದ್ರೆ ರಾಮನೂ ಚಿಕ್ಕಕ್ಕೆ ಬರ್ತದೆ. ಇನ್ನೊಂದು ಸಣ್ಣ ರಾಮ ಉದ್ದುದಕ್ಕೆ ಬರ್ತದೆ ಅಲ್ವಾ? ಆ ಥರ ನೀವು ಕಂಪೇರ್ ಮಾಡಿದಾಗ, ನೀವು ಓರಿ ತಗೋಬೇಕು ಅಂತಂದಾಗ ಏನನ್ನು ಜಾಸ್ತಿ ಗಮನಿಸ್ತೀರಾ? ಅಣ್ಣ ನೋಡಿ, ಈಗ ಓರಿ ತಂದಿದ್ದೀನಿ. ಓಕೆ, 2 ನಾಮ, ಕೊಳ್ಳಿನ ಭಾಗ ಆಗ್ಬೋದು, ಬುಲ್ಡೆ ಭಾಗ ಆಗ್ಬೋದು. ಕೊಂಬು ನೋಡಿ ಸಣ್ಣ ಕೊಂಬು ಅಲ್ವಾ? ಕೊಳ್ಳಿ ನೋಡಿ ಹೆಂಗಿದೆ, ಚರ್ಮ ನೋಡಿ ಶೀಲ ಒಂದು ಏಟ ಹೊಡೆದು ಬಿಟ್ರೆ ಅದ್ರ ಮೇಲೆ ಹಂಗೆ ಬರೆ ಕಾಣಬೇಕು, ಹಂಗೆ ಕಾಣಿಸ್ತದೆ. ಹೌದು. ಕಾಲು ಕೈ ನೋಡಿ, 2 ಪಾದನ ಹೆಂಗೆ ಒಂದೇ ತಾವು ಮಡಿಕೊಂಡದ್ದು. ಹೌದು ನೋಡಿ, ಅಲ್ಲಿ ಪಾದನ 2 ಒಂದೇ ತಾವು ಮಡಿಕೊಂಡದ್ದು. ಏಕೆ ಅಂತಂದರೆ ಕೆಲವರು ಹೇಳ್ತಾರೆ ಹುಡ್ತಾವೆಲ್ಲ ಓರಿ ಆಯ್ತವೆ. ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ನು ನೋಡಿದ್ದೀನಿ, ಮಾತೆತ್ತು ಅಂದ್ರೆ ಅಣ್ಣ ಈ ಕರ ಬಿತ್ತನೆಗೆ ಬರ್ತದೆ, ಅಣ್ಣ ಈ ಕರ ಬಿತ್ತನೆಗೆ ಬರ್ತದೆ ಅಂತ ಹೇಳ್ತಾರೆ. ಸುಮಾರು ನಮ್ಮ ಊರಿಗಳಿಗೆ ಬಿಟ್ಟು ಕೆಲವು ಹುಡುಗರೆಲ್ಲ ಬಿತ್ತನೆ ಬರ್ತದೆ ಬರೋವು ನಮಗೆ ಗೊತ್ತಿರ್ತದೆ ಅಣ್ಣ. ನಾವೇನು ಇವತ್ತು ಹೊಸ್ತಾ ಕಟ್ಟಿದ್ದಾವೆ, ಯಾವ್ದು ಬರ್ತದೆ ಯಾವ್ದು ಬರೋಲ್ಲ ಅಂತ ನಮ್ಗೆ ಗೊತ್ತಿರ್ತದೆ. ಹ್ಞೂನಪ್ಪ ನಿಮ್ಗೆ ಬಿತ್ತನೆಗೆ ಬರ್ತದೆ ಮಡಿ ಕೊಡ್ರಯ್ಯ ಅಂತ. ಆಮೇಲೆ ಅಷ್ಟು ದಿನ ಹೋಯ್ತು ನಮ್ಮ ಹತ್ರಕ್ಕೆ ಬರ್ತಾರೆ, ಅಣ್ಣ ಕರ ಕೊಡಿಸ್ಬಿಡು, ಕರ ಮಾಡಿಸ್ಬಿಡು, ಹಂಗೆ ಯಾಕಲ್ಲ ಬಿತ್ತನೆ ಬರಲಿಲ್ಲ ಅಂತ. ಎಲ್ಲ ಹೋಗಾದ್ಮೇಲೆ ಆಮೇಲೆ ಬರ್ತಾರಲ್ಲ ಅಷ್ಟೇ. ಓಕೆ ಅಣ್ಣ, ಇವಾಗ ನಿಮ್ಮನ್ನು ಕೇಳ್ತೀನಿ, ಈ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಅಂತ ಅನ್ನೋದು ಇವಾಗ ಸರ್ವೇ ಸಾಮಾನ್ಯದ ಬಾಯಲ್ಲಾಗ್ಬಿಟ್ಟಿದೆ. ಒಬ್ಬ ಹುಟ್ಟಿರೋ ರೈತನ ಮನೆಯಲ್ಲಿ 1 ಲಕ್ಷ 2 ಲಕ್ಷ ಕೊಡೋದಕ್ಕೆ ಒಂದೊಂದು ಕರುಗಳಿಗೆ ಹಿಂದೆ ಮುಂದೆ ನೋಡ್ತಕ್ಕಂಥ ಸಿಚುವೇಶನ್ ಇದೆ ಇವಾಗ. ಆದರೆ ಬೇರೆಯವ್ರು ತಂದಿರೋ ಮನೆಗೆ ಲಕ್ಷ ಕೊಡಬೇಕಾದ್ರೆ ಹೆಂಗೆ ಅನಿಸುತ್ತೆ ಅಣ್ಣ? ನಾನು ಲಕ್ಷ ಕೊಡಬೇಕು ಅಂದರೆ ಬದುಕು ಒಳ್ಳೆಯದಿದೆ. ನಾನು ಯಾವತ್ತೂ 4.5 ಲಕ್ಷದ ಮೇಲೆ ನಾನು ಯಾವತ್ತೂ ತೆಗಿಲ್ಲ, ಯಾವ ಬಿತ್ತನೆ ಬರೋನು ತೆಗಿಲ್ಲ. ಓಕೆ, 4.5 ಲಕ್ಷನೇ ಹೆವಿ. 5 ಲಕ್ಷ ಕೊಟ್ಟಿದ್ದೀನಿ. ಯಾವುದು ಮ್ಯಾಕ್ಸ್ 5 ಲಕ್ಷ ಕೊಟ್ಟಿದ್ದೀನಿ. ಸರಿನಾ? ಈಗ ಅವನು ಬಂದರೆ ಮೊದಲು ಬರ್ತಿದ್ದವಣ 14-15 ದಿನ ಸಂಜೆ ಗಂಟೆ ಬಿಡ್ತಾ ಇದ್ದೆ. ಇವಾಗ ಒತ್ತಾರೆ 3 ದನಿಗೆ ಬಿಟ್ಟಿದ್ದೀನಿ. 2 ಓರಿ ಖರ್ಚು ಏನಾಯಿತು? 2 ಓರಿ ಖರ್ಚು ಏನಾಯಿತು, ಹೊಸ ಕರ ಏನಾಯಿತು. ನಾನು ತಗೊಳ್ಳೋದು ಇವತ್ತು ಸುಳ್ಳು ಹೇಳಲ್ಲ, ಈ ಬಸಪ್ಪ 500 ರೂಪಾಯಿ ನಾನು ತಗೊಳ್ಳೋದು. ಯಾವ ನರ ಹತ್ರ 100 ರೂಪಾಯಿ ಕೇಸ್ ಮಾಡೋ ಅಂತ ಹೇಳಿ ಅಲ್ಲ. ಎಷ್ಟೋ ಸರಿ ಕೆಲವುದು ದೂರದಿಂದ ಬಂದಿರೋರಿಗೆ ಫ್ರೀ ಬುಟ್ ಕಳಿಸಿರೋದು ಇದೆ. ಈಗ ಮಂಡ್ಯ ಸೈಡು, ಮಳವಳ್ಳಿ ಸೈಡ್ನೆಲ್ಲ ಬರ್ತದೆ. ದೂರದವ್ರಿಗೆಲ್ಲ ಅಣ್ಣ ಕೊಡಿ, ನಿಮ್ಮ ಕೈಲಿ ಬರೀ 100 ರೂಪಾಯಿ ಕೂಡ ಹಂಗೆ ಬಿಡಬಾರ್ದು ಅಂತ ಬಿಟ್ಟು ಕಳಿಸಿ. ಹೌದು. ಇನ್ನೂ ಒಂದು ಹೇಳಬೇಕು ಅಂದರೆ KD ಓರಿನ ನಾವೇ ಕೊಟ್ಟಿದ್ದು ನಿಮಗೆ ತಂದು ಪೊಲೀಸ್ ಅಪ್ಪನ ಹತ್ರ ನಾನು ಫ್ರೀಯಾಗೇ ಬಿಟ್ಕೊಂಡು ಹೋದೆ. 1 ರೂಪಾಯಿ ಕಾಸು ಕೊಡಲಿಲ್ಲ, ಒಳ್ಳೆ ಕರನೇ ಬಿದ್ದದೆ. ಸೊ ನಾವು ಅದನ್ನು ಖುಷಿ ಪಡ್ತೀವಿ, ಇಂಥ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ಎಲ್ಲವನ್ನೂ ದುಡ್ಡುಗೋಸ್ಕರನೇ ಯಾರೂ ಮಾಡಲ್ಲ. ಕೆಲವುದನ್ನ ಪ್ರೀತಿ ಫ್ರೆಂಡ್ಶಿಪ್ಪು ಅನ್ನೋದು ಬರುತ್ತೆ. ಕೆಲವರು ಬರ್ತಾರಣ, ಬೇಕಾದಂಥ ಮನುಷ್ಯ ಬಂದಾಗ ನಾವು ಅಳಗಳಿ ಬಡ್ದಣ ದುಡ್ಡಿಗೆ. ಓಕೆ, ಅವ್ನು ದುಡ್ಡಿಗಾಗಿ ಹುಟ್ಟಂಕಳ, ದುಡ್ಡಿಗಾಗಿ ಹೇಳ್ತಂಕಳ, ಇಲ್ದರ ತರಲೆ ಹೇಳ್ತಂಕಳ ಅಂತ.
ಆ ಥರ. ಸರಿನಾ? ನಾನು ಈ ಸುಳ್ಳು ಹೇಳಲ್ಲ, ಬಸಪ್ಪನ ಕೆಲವು ಗಂಟೆಲ್ಲಿ ಬುಟ್ಟು ಕೊಟ್ಟಿದ್ದೀನಿ, ಕೆಲವು ಗಂಟು ಕೊಟ್ಟಿದ್ದೀನಿ, ಕೆಲವು ಲಾಭ ಮಾರಿದ್ದೀನಿ, ವರ್ಷಕ್ಕೆ 50 ಊರಿ ಮಾರಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಕೆಲವು ಗಂಟೆಗೆ ಕೊಟ್ಟಿದ್ದೀನಿ, ಕೆಲವು ಗಂಟೆಯಲ್ಲಿ ಬುಟ್ಟು ಕೊಟ್ಟಿದ್ದೀನಿ. ನನಗೆ ಇಷ್ಟಲಿಲ್ವಾ 10,000 20,000 ಬುಟ್ಟು ಕೊಟ್ಬಿಡ್ತೀನಿ, ಆ ಥರ. ಅಷ್ಟೇ ಅಣ್ಣ. ಒಟ್ಟಿನಲ್ಲಿ ನಮ್ಮ ಮನೆಯಿಂದ ದನ ಹೋಯ್ತಾ ಇರಬೇಕು, ಬರ್ತಾ ಇರಬೇಕು ಅಣ್ಣ. ಇವಾಗ ಸುಳಿಗೆ ನಾನು ಕೊಟ್ಟಿರೋದು ಈಗ ರೀಸೆಂಟಾಗಿ ಈಗ ಮೊನ್ನೆ ತಗೊಂಬಂದೆ ನೋಡಿ, ಇಲ್ಲೇ ಪಕ್ಕದೂರಲ್ಲೇ ಒಬ್ಬನು ಕೊಟ್ಟಿದ್ದೀನಿ, ಓರಿ ಕಟ್ತೀನಿ ಅಂತ. ಇವತ್ತು ಅದನ್ನು ವಿಡಿಯೋ ಮಾಡ್ತೀವಿ, ಹೇಳಿದ್ದೀವಿ. ಹೆಸರು ಮಾಡಯ್ಯ, ಓರಿ ನಮ್ಮ ಹಳ್ಳಿಕಾರ ಎಲ್ಲಿದ್ರು ಉಳಿಬೇಕು. ಈಗ ನಾನು ಆಪೋಸಿಟ್ಗಾದ್ರೆ ಓರಿ ಕೊಡಬೇಕು, ಏನು ಹೇಳಿ ಆ ಥರ. ಈಗ ಕೆಲವ್ರು ಏನು ಮಾಡ್ತಾರೆ, ಅವನ ಹತ್ರ ಯಾಕೆ ಈಗ ಏನಂತಾರೆ ಅಂದರೆ, ಹಾಂ, ಏನಂತಾರೆ, ಮಕ್ಕಳಲ್ಲಿ ಓರಿ ಮಡಿಕೊಂಡು ಓರಿ ಯಾಕಯ್ಯ ಕೊಟ್ಟೆ, ಅವ್ನು ಕ್ರಾಸಿಂಗ್ ಮಾಡ್ಸೋಣ ಅಂತಾರೆ. ಹಾಂ, ಯಾಕಂತಾರೆ ಹೇಳಿ ಅಣ್ಣ? ಯಾಕೆ ಅಂತಂದರೆ ಅವ್ರು ಬೆಳಿಬಾರ್ದು ಅಂತ. ಕೆಲವರು ನನಗೆ ಹಂಗೆ ಅಂದರು, 3 ಜನ ಮಾತಾಡೋರು, ಓರಿಯರೇ ಇಲ್ಲಿ ಅಕ್ಕಪಕ್ಕದವ್ರು ಹೇಳಿದ್ರು, ನೀನು ಓರಿ ಮಗ್ಳೆ ಮಡಿಕೊಂಡು ಓರಿ ಮಗ್ಳನ್ನು ಕೊಟ್ಟರೆ ನೀನು ದನ ಬರ್ತವೆ ಅಂದರು. ನನಗೆ ಎಲ್ಲಿದ್ರು ಬರ್ತವೆ, ಆ ಥರ ಹೇಳ್ಬೇಡ, ನನಗೆ ಎಲ್ಲಿದ್ರು ಬಂದೇ ಬರ್ತವೆ. ಹೌದು, ಬಿಟ್ವೆ ಉಳಿಬೇಕು ಅನ್ನೋ ಲೆಕ್ಕ. ಬಸವಣ್ಣ, ಈ ಭಗವಂತ ಇರೋದಕ್ಕೆ ನಾವು ಅನ್ನ ತಿಂತಾಯಿದ್ದೀವಿ. ಇವತ್ತು ಭಗವಂತ ಇರೋದಕ್ಕೆ ಅನ್ನ ತಿಂತಾಯಿದ್ದೀವಿ. ಯಾರು ಇದರಿಂದ ಕೆಲವರು ಎಲ್ಲ ಬರೀ ತರಲೆ ಇದ್ದೋಗವ್ರೆ, ಬಸವಣ್ಣ ದೇವರಿಂದ ತರಲೆ ಇದ್ದೋಗವ್ರೆ. ಮಾತಾಡಿದ್ರು ಬಸವಣ್ಣನ ಮೇಲೆ ಆಣೆ ಮಾಡ್ತಾರೆ, ಬಸವಣ್ಣ ಮೇಲೆ ಆಣೆ ಮಾಡಿ ಇವತ್ತು ನಾವು ಬದುಕಿದ್ದೀವಿ, ಬಾಳಿದ್ದೀವಿ ಅಂದರೆ ಈ ಬಸವಣ್ಣನೇ. ನಮ್ಮ ಅಪ್ಪತಿರ ಕಾಲದಿಂದ, ನಮ್ಮ ತಾತಿರ ಕಾಲದಿಂದ ಈ ಬಸಪ್ಪನ. ಓಕೆ. ಈಗ ರೇವಣ್ಣರೇ, ನಮಗೆ ತುಂಬ ದಿವಸದಿಂದ ಒಂದು ಕ್ವಶನ್ ಇದೆ. ನಾವು ಕೆಲವು ಓರಿಯವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ಇಂಟರ್ವ್ಯೂ ಮಾಡ್ತೀವಿ. ಅವ್ರು ಕೇಳಿದಾಗ ಏನಂತಾರೆ ಅಂತಂದರೆ, ಅಣ್ಣ ಎಷ್ಟು ದನ ಬರ್ಬೋದು ಅಂತ ಕೇಳ್ತೀವಿ. ಒಂದು ಎಕ್ಸಾಂಪಲಾಗಿ ಕೇಳ್ಕೊಳ್ಳಿ ಫಸ್ಟು. ಕೆಲವರು ಅಂತಾರೆ ಅಣ್ಣ 1 ಬರ್ತದೆ, ಇಲ್ಲ ವಾರಕ್ಕೆ 1 2 ಬರ್ತವೆ ಅಂತಾರೆ. ಕೆಲವರು ಅಣ್ಣ ಇಲ್ಲ ಅಣ್ಣ ದಿನಕ್ಕೆ 3 4 ಬಂದುಬಿಡ್ತವೆ, 5 ಬಂದುಬಿಡ್ತವೆ ಅಂತ ಅಂತಾರೆ. ಅಣ್ಣ ಎಕ್ಸಾಂಪಲಾಗಿ ಒಂದು ದಿನಕ್ಕೆ 2 ಅಂತಲೇ ಇಟ್ಕೊಂಡ್ರು ತಿಂಗಳಿಗೆ 60 ಅದೋ, ಒಂದು ವರ್ಷಕ್ಕೆ 700 720 ದನ ಅದು. 100 ದನ ಹುಟ್ಟಲಿಲ್ಲ ಅಂದರೆ ಇನ್ನೊಂದು 600 ಹುಟ್ಟಬೇಕಲ್ವಾ? 600ರಲ್ಲಿ ನಿಮ್ಮ ಓರಿ ಮನೇಲಿ 1 ವರ್ಷ 2 ವರ್ಷ ನಿಮ್ಮ ಮನೇಲಿ ಅದೇ ಅಂದಮೇಲೆ ಆ ಓರಿಗೆ ಒಂದು 10 ಕರನಾದರೂ ಅದ್ರ ಅಪ್ಪನಂಗೆ ಬೀಳ್ಬೇಕಲ್ವಾ? ಯಾವುದೋ 100ಕ್ಕೆ 1 ಹುಡ್ತದೆ. ಓಕೆ, 100ಕ್ಕೆ ಒಳ್ಳೇದು ಒಂದೇ ಬಿಡೋದು. ಓಕೆ, ಅವೆಲ್ಲ ಎತ್ತಿಗೆ ಹೋಗೋದು. ಎಲ್ಲನೂ ಓರಿ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಓಕೆ, ರೈತ ಆದವನು ಎಲ್ಲನೂ ಓರಿ ಮಾಡ್ತೀನಿ ಅನ್ನೋಕ್ಕಾಗಲ್ಲ. 100ಕ್ಕೆ ಒಂದೇ ಬಿಡೋದು. ಯಾರು ಓರಿ ಕಟ್ಟಿರೋ ನಾನು ಓರಿಲಿ ಇಷ್ಟು ಕರ ಬಿದ್ದವೆ, ಬೀಜೋರಿಗೆ ನನ್ನ ಕರ ಇಷ್ಟವೆ ಅಂತ ಹೇಳಿ ಹುಡ್ತಾಯಿದ್ದೋ. ಯಾವ ಗೊತ್ತಾ? ಬಸ್ತಿ ಓರಿಗೆ ಹುಟ್ಟವೆ, ಹೆಸರಾದಂಥ ಕರುಗಳು ಹೆಣ್ಗರುಗಳು ಹುಟ್ಟವೆ. ಹೌದು, ಸರಿನಾ? ಅದು ಬಿಟ್ಟರೆ ಯಜ್ಞೂರು ಬೆಡ್ಲೈನಲ್ಲಿ ಬಿತ್ತನೆ ಓರಿ ಹುಟ್ಟವೆ. ಹೌದು, ಅವೆರಡು ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಯಾವ ಓರಿಗೆ ಟ್ಯಾಪ್ ಆಗಿ ಹೆಸರು ಬಿದ್ದವೆ, ಕರುಗಳು ಬಿದ್ದೇವೆ ಅಂತ ಯಾರು ಓರಿ ಕಟ್ಟಿರೋ ಬಂದು ನಾನು ತೋರಿಸ್ತೀನಿ. ಅವೆರಡು ಓರಿ ಬಿಟ್ಟರೆ ಬೆಡ್ಲೈನು ಬೇರೆ ಓರಿಗಳಿಗೆ ಹೆಣ್ಗರುಗಳು ಒಳ್ಳೊಳ್ಳೆ ಕರುಗಳು ಒಳ್ಳೊಳ್ಳೆ ಕರುಗಳು ಬಿತ್ತವೆ. ಇಲ್ಲ ಅಂತ ನಾನು ಕಟ್ಟಿದ್ದೀನಿ, ನಾನು ಕಣ್ಣು ಬೇಕಾದ ಓರಿ ಕಟ್ಟಿದ್ದೀನಿ. ಸರಿನಾ? ಕೆಲವು ಸುಳಿಯವೆ, ಕೆಲವು ಸುಳಿವು ತಂದಿದ್ದೀವಿ, ಮಾರಿದ್ದೀವಿ, ಕೊಟ್ಟಿದ್ದೀವಿ. ಓಕೆ ಅಣ್ಣ, ಈ ಸುಳಿ ಅಂದ ತಕ್ಷಣ ಜ್ಞಾಪಕ ಬಂತು. ಇವಾಗ ಉದಾಹರಣೆ, ಯಾವುದೋ ಒಂದು ಓರಿ, ಈಗ ಹೊಸ ಓರಿ ಅಂತಲೇ ಇಟ್ಕೊಳ್ಳಿ. ಈಗ ಇದಕ್ಕೆ ಎಡಗಡಿಕೆ ಯಾವುದೋ ಒಂದು ಸುಳಿ ಇತ್ತು, ಗುಂಡಿಗೆ ಸುಳಿನೋ ಕಾಡು ಸುಳಿನೋ ಏನೋ ಒಂದು ಇದು ಬಿಡ್ತು. ಆವಾಗ ನೀವು ಇದು ಬೀಜಕ್ಕೆ ಬರ್ತದೆ ಅಂದ್ರೂ ಇದನ್ನು ಸೆಲೆಕ್ಟ್ ಮಾಡಿ ತಗೋತೀರಾ, ಇಲ್ಲ ಬೇಡ ಅಂತ ಬಿಡ್ತೀರಾ? ಅಣ್ಣ, ಸೆಲೆಕ್ಟ್ ಮಾಡಿ ತಗೋತೀನಿ. ಅದರಲ್ಲಿ ಕೆಲವು ಉಡ್ತವೆ, ಕೆಲವು ಉಡಲ್ಲ. ಕೆಲವು ಅಪ್ಪನಂಗೆ ಉಟ್ಬಿಡ್ತವೆ, ಕೆಲವು ತಾಯಿ ಹೆಂಗೆ ಉಡ್ತವೆ. ಓರಿ ಹೆಂಗೆ ಯಾವುದೇ ಕಾರಣ ಕೊಡಲ್ಲ. ಒಟ್ಟಿನಲ್ಲಿ ಒಂದಲ್ಲ ಒಂದು ಸಕ್ಸಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಕ್ಸಸ್ ಆಯ್ತದೆ. ತಾಯಿ ಹೆಂಗೆ ಜಾಸ್ತಿ ಉಡ್ತವೆ, ಓರಿ ಹೆಂಗೆ ಎಲ್ಲ ಉಡಲ್ಲ. ಓಕೆ, ತಾಯಿನ ಒತ್ಕೋತವೆ. ಕೆಲವು ಓರಿಗಳ ಮೇಲೆ ಭಾರಿ ಇಂಟ್ರೆಸ್ಟ್ ಇರೋದು ನನಗೆ ಕೆಲವು ಇರ್ತವೆ. ಆ ಥರ ಉಡ್ತವೆ. ಅಪ್ಪನ ಹಂಗೇನೆ ಕರ ಇಳಿಸ್ತವೆ, ಆ ಥರ. ಓಕೆ, ಯಾತಕ್ಕೆ ನಾನು ಈ ಮಾತು ಕೇಳಿದೆ ಅನ್ನೋಣ, ಕೆಲವು ಕಡೆ ಹೋದಾಗ ಓರಿಗಳಿಗೆ ಕೆಲವಕ್ಕೆ ಬಲಗಡೆ ಗುಂಡಿಗೆ ಸುಳಿ ಇರವು ಇವೆ. ಬಲಗಡೆ ಸುಳಿ ಈಗ ಆಲ್ರೆಡಿ ನನ್ನ ಹತ್ರ ಇದ್ದವೆ ಬೇಜಾನ್ ಓರಿ ಅವಲ್ಲ ಅಣ್ಣ. ಈಗ ದಾದಾ ಮಗ ಇತ್ತು ಗುಂಡಿಗೆ ಸುಳಿ. ಹೌದು, ಈಗ ದಾದಾ ಓರಿ ಇತ್ತು, ಅದಕ್ಕೂ ಗುಂಡಿಗೆ ಸುಳಿ. ಈಗ ಹೆಸರು ಮಾಡ್ತಾ ಇದ್ವಿ ಒಳ್ಳೊಳ್ಳೆ ದಾಸನ್ ಕೊಟ್ಟಿರೋದು. ಆದ್ರೆ ಇನ್ನೊಂದು ತಂದಿದ್ದೀನಿ, ಮ್ಯಾಕ್ಸ್ ತಮ್ಮನ ಅವನ ಹತ್ರನೇ ಕೊಟ್ಟಿದ್ದೀನಿ. ಆ ಓರಿ 2 ಓರಿ ಅವನ ಹತ್ರ ಇರೋ ನನ್ನವೇ. ಓಕೆ, ಎಲ್ವಳ್ಳಿ ದಾಸನ್ ತಾವು 2 ಕಡೆಗೂ ಗುಂಡಿಗೆ ಸುಳಿನೇ ಅವೆ. ಇದಕ್ಕೆಲ್ಲ ಬರೀ ಓರಿಗೆಲ್ಲ ಗುಂಡಿಗೆ ಸುಳಿನೇ ಬಿಡ್ತಾವ, ಯಾವುದೋ ಒಂದು ಕೊಡ್ತದೆ. ಹಂಗೆ ಸರಿನಾ? ಈಗ ಬಲಗಡಿಕೆ ಕಾಡು ಸುಳಿ ಇರುತ್ತೆ, ಅಥವಾ ಒಂದೊಂದು ಟೈಮಲ್ಲಿ ಎಡಗಡಿಕೆ ಕಾಡು ಸುಳಿ ಅಥವಾ ಎಡಗಡಿಕೆ ಗುಂಡಿಗೆ ಸುಳಿ ಇರೋಂಥವು ತಪ್ಪಾಗುತ್ತಾ? ತಪ್ಪಾಯ್ತವಣ್ಣ ಕೆಲವು. ಈಗ ಅದು ಬಿತ್ತನೆಗೆ ಬರೋಂಥ ಪರಿಸ್ಥಿತಿ ಇದ್ರೆ ಒಬ್ಬ ಕಸಬ್ದಾರಿ ಹಿಡ್ಕೊಳ್ಳೋನು 10 ಸುಳಿ ಇಲ್ದಿರೋವಂಥ 10 ಹಿಡ್ಕೋತಾನೆ. ನನ್ನಂತ ಅಲ್ಲಲ್ಕೋರ ಇರ್ಲಿ ಬಿಡ ಕ್ರಾಸಿಂಗ್ ಮಾಡಿಸ್ಬಿಡುವ ಅಂತಂದು ಹಂಗೆ ಮಾಡಬಾರ್ದಣ್ಣ. ನನ್ನಂತ ಅಲ್ಲಲ್ಕೋರ ಏನು ಮಾಡ್ತಾನೆ, ಸುಳಿ ಇದ್ರದೇ ಬಿಡ್ಲಾ ಅಂತ ಬಿಡಿಸ್ಬಿಡ್ತಾನೆ. ತುಂಬ ದಕ್ಷತೆ ಆಗದೆ ನೋಡ್ಬಿಡುವ ಬಿಡ್ಲಾ, ಒಂದು ಕರ ಹುಟ್ಟಿದ್ರೆ ಒಳ್ಳೇದು ಉಡ್ಲಿ ನೋಡುವ ಅಂತ. ಸರಿನೇ? ಹಂಗೆ ಅಣ್ಣ, ಆ ಥರದಲ್ಲಿ ಸಕ್ಸಸ್ ಆಗಿರೋದು ಇದೆಯಾ ಯಾವ್ದಾರು ಇಲ್ಲಿವರೆಗೂ ನಾನು ನೋಡಿದಂಗೆ ಆಗಲಿಲ್ಲ. ಯಾವ ಎಡಗಡಿಕೆ ಕಾಡು ಸುಳಿ ಅಥವಾ ಎಡಗಡಿಕೆ ಗುಂಡಿಗೆ ಸುಳಿ ಇರೋಂಥ ದನಿನಲ್ಲಿ ಯಾವ ಬೀಳಿಲ್ಲ, ಒಳ್ಳೆ ಕರು ಬಿದ್ದಿರೋದು ಯಾವ್ದಾದ್ರು ಇತಿಹಾಸದಲ್ಲಿ ಇದೆಯಾ? ಅದ್ರ ಅಪ್ಪನಂಗೆ ಹುಟ್ಟಿರೋ ಇದಾವೆ, ಸುಳಿ ಇದ್ದೇ ಇರ್ತವೆ. ಹೌದು.
ಓಕೆ. ಇವಾಗ ಈಗ ಹಾಲು 10 ಗಂಟೆ 10:30 ಅಲ್ವಾ, ಇನ್ನೂ ನಾಷ್ಟ ಮಾಡಲಿಲ್ಲ. ಇನ್ನೂ ಎಲ್ಲ ಕಟ್ಟಿ ಹಾಕಿ ಅವ್ಕೆ ತಿಂಡಿ ಕೊಟ್ಟು ಹಾಲು ಹಾಕಿ ಅವಕ್ಕೆ ನಾನೆಲ್ಲ ಈ ಕ್ರಾಸಿಂಗ್ ಬೆಳಗ್ಗೆ ಟೈಮ್ ಹಾಕಲ್ಲ ಅಣ್ಣ ಅವಕ್ಕೆ. ಓಕೆ. ಬೆಳಗ್ಗೆ ಮೇಲೆ ದನಿನ ಮೇಲೆ ಬೆಳಗ್ಗೆ ಹೊತ್ತು ಲೋಡ್ ಆದರೆ ದನಿ ಮೇಲೆ ಹಿಂಸೆ ಆಗ್ಬಿಡುತ್ತೆ. ಹಿಂಸೆ ಆಯ್ತವೆ ಅಂದ್ಬಿಟ್ಟು ಬೆಳಗ್ಗೆಯಿಂದ ಹಾಳು ಹೊಟ್ಟೆಲಿ ತಗೊಂಡು ಕಟ್ಟಿ ಹಾಕಿದ್ದೀನಿ. ಇಂಥ ಬೇಗ ಕ್ರಾಸಿಂಗ್ ಮಾಡೋ 4 ಜನ ಕ್ರಾಸಿಂಗ್ ಮಾಡಿಸೋದು. ಈಗ ಆಲ್ರೆಡಿ 4 ಫೋಟೋನು ತೋರಿಸ್ತೀನಿ ನಿನಗೆ. ಅದನ್ನೆಲ್ಲ ಗ್ರೂಪಲ್ಲಿ ಆಗ್ತಾ ಇರ್ತೀರ, ಅಪ್ಪ ನೋಡ್ತಾರೆ. ಆಲ್ರೆಡಿ 12 ಕೊಟ್ಟಿದ್ದೀನಿ, 2 ಕೊಟ್ಟಿದ್ದೀನಿ. ಓಕೆ. ಈಗ ಅವಕ್ಕೆ ಏನು ಮಾಡಬೇಕು ಅಂದರೆ ದನ ದಮ್ ಕಟ್ಟಿ ಅಲ್ಲಿ ಹೋಗಿ ಕಟ್ತವೆ. 6 ದನ ಕಟ್ಟಬೇಕು ಅಂದ್ರೆ ಅದಕ್ಕೆ ಎಷ್ಟು ಕ್ರಮ ಅದೇ ಗೊತ್ತಾ ಹೊರಿ. ಓಕೆ. ದಮ್ ಕಟ್ಟಿ ಎಳಿಬೇಕು. ದನ ಏಟಿಗೆ ಸಿಕ್ಕಿಲ್ಲ ಅಂದರೆ ತಿರ್ಗಾ ತಿಳಿದು ಏಟು ತಿಂತವೆ ಹೊರಿ. ಆಯಿತಾ? ಅದರಿಂದ ಏನು ಮಾಡ್ತೀನಿ, ಬೆಳಗ್ಗೆ ಟೈಮ್ ತಿಂಡಿ ಕೊಡೋಲ್ಲ. ಈಗ ಏನಿಲ್ಲ 10:30ಗೆ ತಿಂಡಿ ಕೊಡೋದು. ಇನ್ನು ನೈಟ್ ಮನೆಗೊಳಗೆ 10:30ಗೆ ತಿಂಡಿ ಕೊಡೋದು. ತಿಂಡಿ ಆ ಥರ. ಅಣ್ಣ, ಯಥೇಚ್ಛವಾಗಿ ಈ ಓರಿಗಳಿಗೆ ಏನು ತಿಂಡಿನ ನೀವು ಜಾಸ್ತಿ ಇಷ್ಟಪಡಿಸ್ತೀರಾ? ಅಣ್ಣ, ರವೆ ಬೂಸ, ಚಕ್ಕೆ ಬೂಸ, ಉಳ್ಳಿ ನುಚ್ಚು ಇಂದಷ್ಟು ದನ ಯಾವತ್ತು ನಾವು ರಾಗಿ ಮುದ್ದೆ ಉಣ್ಣಂಗಲ್ವಣ ಗಟ್ಟಿ. ಮತ್ತೆ ಈಗ ನಾವು ಹೋಗಿ ನೀವು ಇಷ್ಟೊಂದೆಲ್ಲ ಮಾಡಿದ್ರಲ್ಲ, ನೀವು ಯಾವ್ಯಾವ ಜಾತ್ರೆಗಳನ್ನು ಜಾಸ್ತಿ ಮಾಡ್ತೀರಾ? ಮೈನ್ಗುಡಿ ಜಾಸ್ತಿ ಮಾಡ್ತೀನಿ, ಮಾಗಡಿ ಜಾಸ್ತಿ ಮಾಡ್ತೀನಿ. ಇತ್ತೀಚೆಗೆ ಈಗ ಒಂದು 3-4 ಕಬ್ಬಾಳು ಮಾಡ್ತೀನಿ. ಓಕೆ. ಈಗ ಒಂದು 3-4 ವರ್ಷದಿಂದ ಬೇಬಿ ಮಾಡ್ತಾ ಇದ್ದೀನಿ. ಬೇಬಿನೂ ಕೂಡ ನೀವು ಮಾಡ್ತಾ ಇದ್ದೀರಾ? ಹೌದಣ್ಣ. ಇವಾಗ ಅಣ್ಣ, ಎಲ್ಲ ಜಾತ್ರೆನೂ ನೀವು ಮಾಡ್ತಾ ಇದ್ದೀರಾ. ಇವಾಗ ಎಲ್ಲ ಕಡೆನೂ ನಿಮ್ಗೊಂದು ಅನುಭವ ಅನ್ನೋದು ಇದ್ದೇ ಇರುತ್ತೆ, ಸರಿನಾ? ಪ್ರತಿ ಕಡೆ ಹೋದಾಗಲೂ ಕಾಂಪಿಟೇಷನ್ನು ಅನ್ನೋದು ಅತಿ ಹೆಚ್ಚಾಗಿ ನಡೀತಾ ಇದೆ ಇವಾಗ, ನಡೀತಾ ಇದೆ ಅಲ್ವಾ? ಈಗ ಆಲ್ರೆಡಿ ಒಂದು 3-4 ವರ್ಷದಿಂದ ಅದು ಈ ಓರಿಯವರಿಗೆ ಜಾಸ್ತಿ ಕಾಂಪಿಟೇಷನ್ ಆಗ್ಬಿಡುತ್ತೆ. ಕಾಂಪಿಟೇಷನ್ ಇಂಥ ಕಾಂಪಿಟೇಷನ್ಗಳಿಗೆ ನೀವು ಭಾಗವಹಿಸಿದಾಗ ಹೆಂಗೆ ಅನಿಸುತ್ತೆ? ಅಣ್ಣ, ಅವನಿಗಿಂತ ಒಳ್ಳೇದು ತರಬೇಕು, ಎಷ್ಟಾರಾಗಲಿ, 3 ಲಕ್ಷ ಆಗಲಿ, 4 ಲಕ್ಷ ಆಗಲಿ, 5 ಲಕ್ಷ ಆಗಲಿ, ಓರಿ ಜಾತಿ ಕುಲ ಅದು ಎಲ್ಲ ಜಾಗದಲ್ಲೂ ಪಾಸ್ ಆಯ್ತದೆ ಅನ್ನೋದಿದ್ರೆ ಕೈ ಹಾಕ್ತೀನಿ, ಕೊಡ್ತೀನಿ. ಇಲ್ವತ್ತಿಗ ಮತ್ತು ಮನೇಲಿ ಇರ್ತೀನಿ. ಆ ಥರ. ಅಣ್ಣ, ನೀವು ಎಷ್ಟು ಕಡೆ ಪ್ರೈಸ್ ಮಾಡಿರ್ಬೋದು? ಎಲ್ಲ ಕಡೆನೂ ಮಾಡಿದ್ದೀನಿ. ಯಾವ ಜಾತ್ರೆಗೂ ಪ್ರೈಸ್ ಆಗಲಿಲ್ಲ ಅನ್ನೋಂಗಿಲ್ಲ, ಎಲ್ಲ ಜಾತ್ರೆಲ್ಲೂ ಪ್ರೈಸ್ ಮಾಡಿದ್ದೀನಿ. ಎಲ್ಲ ಜಾತ್ರೆಲ್ಲೂ ಪ್ರೈಸ್ ಆಗಿದೆ. ಓಕೆ ಅಣ್ಣ, ಇವಾಗ ಎಲ್ಲ ಜಾತ್ರೆಲ್ಲೂ ಪ್ರೈಸ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾರೋ ಮಾತೇನು ಅಂದರೆ ರಾಜಕೀಯ ನಡೀತದೆ ಅಂತ, ಇದು ನಿಜನಾ? ಅಣ್ಣ, ನಮ್ಮ ಮೈನ್ಗುಡಿ ನಡೀತು 2ನೇ ವರ್ಷದಲ್ಲಿ. ಪ್ರಾಮಾಣಿಕವಾಗಿ ಒಪ್ಕೊಂಡ್ರಿ? ಪ್ರಾಮಾಣಿಕವಾಗಿ ನಾನು ಬೇಕಾದ್ರೆ ಬಸವಣ್ಣ ಹಿಡ್ಕೊಂಡು ಹೇಳ್ತೀನಿ. 2ನೇ ವರ್ಷದಲ್ಲಿ ನಡೀತು. ಅದೇ ಐನ್ಗುಡಿಲಿ ನಡೆದು ಪ್ರತಿ ಸುತ್ತ ಎಲ್ಲ ಜಾತ್ರೆ ಬಂದು ಯಾಕೆ ನಡೀಲಿಲ್ಲ? ಎಲ್ಲ ಜಾತ್ರೆ ಅಪ್ಪನ ಕೊಡ್ತಾರೆ, ನಮ್ಮ ಐನ್ಗುಡಿಲಿ 14 ಕೊಡ್ತಾರೆ ಆಗ್ಬಿಟ್ಟು. ಅಂದರೆ ಒಳಗೆ ಹೇಳ್ತೀನಿ ಸತ್ಯವಾಗಿ, ಬಂದು ಯಾವನಾರೇ ಕೇಳಿ ನನಗೆ 14 ಕೊಡ್ತಾರೆ ಆಗ್ಬಿಟ್ರು. ಅದೇ ಅವರಿ ಅದೇ ಇದು ಯಾಕೆಲ್ಲ ಜಾತ್ರೆ ಫಸ್ಟ್ ಪ್ರೈಸ್ ಕೊಟ್ಟರು? ಹೌದು. ಅಂದರೆ ಕೆಲವು ಕಡೆ ಕೆಲವು ಟೈಮಲ್ಲಿ ರಾಜಕೀಯ ನಡೀತದೆ. ರಾಜಕೀಯ ಮಾಡಿದ್ರು ಆಯ್ತಾ, ಮಾಡ್ಕೊಳ್ಳಿ, ಅಯ್ಯೋ ಅವೆಲ್ಲ ನಾವು ತಲೆ ಕೆಡಿಸ್ಕೊಬೇಡ ಆ ಥರ. ಓಕೆ. ಯಾಕೆ ಮಾಡಲಿಲ್ಲ, ಸಿಹಳ್ಳಿಲಿ ಯಾಕೆ ಮಾಡಲಿಲ್ಲ, ಕಬ್ಬಾಳಲ್ಲಿ ಯಾಕೆ ಮಾಡಲಿಲ್ಲ, ಬೇಬಿಲಿ ಯಾಕೆ ಮಾಡಲಿಲ್ಲ, ಯಾಕಣ ಮಾಡಲಿಲ್ಲ? ಹೆಗಲ ಮೇಲೆ ಹಗ್ಗ ಹಾಕ್ಬಿಟ್ಟು ಬಿಟ್ಬಿಟ್ಟು ನಿಂತಿದ್ರಿ ಬೇಬಿ ಒಳಗಡೆ. ಓಕೆ ಅಣ್ಣ, ಈಗ ಈ ಓರಿಗಳೇ ಆಗ್ಬೋದು, ಈಗ ಹಸು ಕರುನೇ ಆಗ್ಬೋದು, ಯಾರಾದರೂ ಕೇಳಿದ್ರೆ ಕೊಡ್ತೀರಾ? ಕೊಡ್ತೀನಿ. ಈಗ ರೇವಣ್ಣರೇ, ಈಗ ತುಂಬ ದೂರದಿಂದ ಹಾಕೋ ಬರೋರು ಇದ್ದಾರೆ, ಇಲ್ಲೇ ಅಕ್ಕಪಕ್ಕ ರೈತರುಗಳು ಇದ್ದಾರೆ, ಸುಮಾರು ಜನ ಬರ್ತಾರೆ ಅಲ್ವಾ? ಈಗ ಫೋನ್ ಮಾಡ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಬೇಕು. ತಗೊಳ್ಳೋಣ, ಹೇಳೋಣ. 888 4 77 55 39. ಇನ್ನೊಂದು ನಂಬರ್ ಕೊಡ್ತೀನಿ ಅಣ್ಣ, ಇನ್ನೊಂದು ನಂಬರ್ ಹೇಳಿ. ಹಾಗೆ 84 31 84 72 15. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ನಮ್ಮ ರೇವಣ್ಣ ಅವರ ನಂಬರು. ಓರಿ ರೇವಣ್ಣ ಅಂದರೆ ಫೇಮಸ್ಸು. ನೋಡಿ, ಅವರು ಓರಿ ಅಂದರೆ ಅವ್ರು ಅಲ್ವಂತೆ. ನೋಡ್ರಿ ಹಿಂಗೆ. ತುಂಬ ಒಂದು ಖುಷಿ ನಮಗೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂಥ ಒಳ್ಳೊಳ್ಳೆ ಓರಿಗಳನ್ನು ಕಟ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ ನಮಗೆ. ಆ ಥರ ಒಂದು ನಿಟ್ಟಲ್ಲಿ ಹೋದರೆ ನಮ್ಮ ರೇವಣ್ಣವರು ನಮಗೆ ಇಲ್ಲಿರತಕ್ಕಂಥ ಹುಡುಗರುಗಳಿಗೆ ಸುಮಾರು ಜನಕ್ಕೆ ಕ್ರೇಜು ಹುಟ್ಟಿಸ್ತಾರೆ. ಕಟ್ಟರೋ ದನನ, ಒಂದು ಕರ ಕಟ್ಟರೋ, ಒಂದು ಚಿಕ್ಕ ಕರ ಕಟ್ಟರೋ, ಒಂದು ಸಣ್ಣ ಕರ ತಗೊಂಡು ಕಟ್ಟರಲ್ಲಿ ಅಂತ ಹುರಿದುಂಬಿಸ್ತಾರೆ. ತುಂಬ ಒಂದು ಖುಷಿ. ಕಾಶಿಲ್ವೇನೋ, ನಾನು ಕೊಡ್ತೀನಿ ಬರಲಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತಾರೆ. ತುಂಬ ಒಂದು ಖುಷಿ ಆಗುತ್ತೆ ಆ ಥರದ್ದೆಲ್ಲ ಕೇಳಿದಾಗ. ಓಕೆ, ಯಾರಾದರೂ ಓರಿಗಳಿಗೆ ಓರಿ ಕ್ರಾಸಿಂಗಿಗೆ ಬಂದಾಗ ಸೊ ಆಲ್ಮೋಸ್ಟ್ ಅಲ್ಲೂ ಫೋನ್ ಮಾಡಿರಿ, ಅವರು ಫೋನ್ ತೆಗಿತಾರೆ. ಸೊ ಹಾಗೇನಿಲ್ಲ, ಸೊ ಬಂದು ಓರಿ ಬಿಡಿಸ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೊಳ್ಳೆ ಕರುಗಳನ್ನು ಕೊಟ್ಟಿದ್ದಾವೆ. ಈಗ ಅವ್ರ ಊರಲ್ಲೇ ನಾನು ನೋಡಿದ ಮಟ್ಟಿಗೆ KDN ಓರಿ ಏನು ನಾವು ಕುಂತಿಕಲ್ ದೊಡ್ಡಿಯಿಂದ ತಂದಿದ್ವೋ ಆ ಓರಿಗೆ ಒಳ್ಳೊಳ್ಳೆ ಕರುಗಳು ಬಿದ್ದಿದ್ದು. ಇಲ್ಲಿಂದ ಬೇರೆ ಕಡೆಗೆ ಕೊಟ್ಟರು, ಅಲ್ಲಿಂದ ಹೊಸ ನಾರಾಯಣಿಗೆ ಹೋಯ್ತು, ಅಲ್ಲಿಂದ ವಾಪಸ್ ಮತ್ತೆ ಮುನ್ನಣ್ಣಂಗೆ ಬಂತು. ತುಂಬ ಒಂದು ಒಳ್ಳೊಳ್ಳೆ ಕರುಗಳಿದೆ. ನಮ್ಮ ಮನೇಲೂ ಕೂಡ ಒಂದು ಕರ ಇದೆ, ತುಂಬ ಖುಷಿಯಾಗುತ್ತೆ. ಅದೇ ರೀತಿಲಿ ತುಂಬ ಇವ್ರ ಮನೇಲಿ ಇನ್ನೊಂದು ದ್ರೋಣ ಇತ್ತು ಅಲ್ವಣ್ಣ? ಯಾರಿಗಣ್ಣ ಕೊಡ್ರಿ ಅದು? ಮದ್ದೂರು ಸೈಡು. ಅದು ನಿಮ್ಮ ಮನೆಯಲ್ಲಿದ್ದಂಥ ಓರಿಗೆ ಹುಟ್ಟಿದ್ದು. ನಾವು ನೀವೇ ಹೋಗಿ ವ್ಯಾಪಾರ ಮಾಡ್ಕೊಂಡು ಒಂದು ಓರಿ ಹಾಕೊಂಬಂದಿದ್ದು, ಅದೇ ಓರಿಗೆ ಆ ಕರ ಹುಟ್ಟಿದ್ದು.
ಚಿಂದಂತೆ ಕರ ಹಿಂಗೆ ಅಣ್ಣ ಅದು ಗೊತ್ತಾಯ್ತು ಕರುಗಳೆಲ್ಲ ಇದೆ ತರ. ಹೌದು, ಯಾಕೆಂದರೆ ನಾವೇ ಹೋಗಿ ಅದ್ರ ಅಪ್ಪನ್ನ ಫಸ್ಟು ತೊಗೊಂಬಂದಿದ್ದು ಬೀಜದವ್ರಿಗೆ ಆಗಲ್ಲ ಅನ್ನೋವಂಥ ಮಟ್ಟದಲ್ಲಿತ್ತು. ಆದ್ರೂ ಅಣ್ಣ ಇದು ಮನೆಗೆ ತಂದ ಮೇಲೆ ಒಳ್ಳೊಳ್ಳೆ ಕರ ಬಿದ್ದು ಒಳ್ಳೆ ಕರ ಬಿದ್ದು ತುಂಬ ಒಂದು ಖುಷಿ ಆಯ್ತು. ಅದೊಂದು ಬ್ಯಾಚು ಹೌದು. ಒಳ್ಳೊಳ್ಳೆ ಕರ. ಅಣ್ಣ ಆ ಓರಿ ಯಾರಿಗೆ ಕೊಟ್ರಿ ಏನಾರ ಅದ್ರ ಆದ್ರೂ ಓರಿ ಅಳಸಳ್ಳಿ ರಾಕಿ ಕೊಟ್ಟು ಹಾಳು ಮಾಡ್ಬಿಟ್ಟ, ಹೊರ್ಟಾಯ್ತು. ಬಟ್ ಹಾಳು ಮಾಡ್ಬಿಟ್ಟ. ಒಳ್ಳೆ ಓರಿ ಮಾತ್ರ ಅಣ್ಣ, ನಿಜ ಹೇಳೋದಲ್ಲ. ಓರಿ ಅಂದ್ರೆ ನನ್ನ ಲೈಫ್ನಲ್ಲಿ ಚಾಲೆಂಜ್ ಮಾಡಿದೆ ಓರಿ ಕಟ್ಟೋರಿಗೆಲ್ಲ, ಈ ಓರಿ ಕ್ರಾಸಿಂಗ್ ಮಾಡ್ತೀನಿ ಬನ್ನಿ ಎಷ್ಟು ಜನ ಬಂದ್ರು ಅಂತ. ಓರಿ ಕಟ್ಟೋರಿಗೆಲ್ಲ ಚಾಲೆಂಜ್ ಮಾತ್ರ ತುಂಬ ಅದ್ಭುತವಾಗಿತ್ತು, ಒಳ್ಳೆ ಕರುಗಳು ಬೀಳ್ತಿದ್ದು. ಒಳ್ಳೆ ಕರುಗಳು. ನೋಡಿ ಅದರದ್ದೇ ಒಂದು ಕರ ನಿಮ್ಮ ಮನೇಲೇ ಹುಟ್ಟಿದ್ದು, ತುಂಬ ಒಂದು ಖುಷಿಯಾಗಿತ್ತು. ಅದು ಹೊಸ ಹಿಂಗೆ ಇತ್ತು, ಅಂಥ ದೊಡ್ಡ ಹಸ ಅಲ್ಲ, ಹಿಂಗೆ ಚಿಕ್ಕ ಹಸನೇ. ನಿಮ್ಮ ಬಾಮೈದನ ಮನೇಲಿತ್ತು, ಅಲ್ಲಿಂದ ಹಿಡ್ಕೊಂಬಂದಿದ್ರಿ ಉಬ್ಬುದ್ಗೆರೆಯಿಂದ ಹೊಸ ಕರ. ತುಂಬ ಒಂದು ಖುಷಿಯಾಗುತ್ತೆ, ಹಂಗೆ ಬೀಳಬೇಕು. ಈಗ ಓರಿಯವ್ರ ಮನೇಲೆ ಒಂದು ಕರ ಬಿದ್ದಾಗ 10 ಜನಕ್ಕಲ್ಲ 100 ಜನಕ್ಕೆ ಹೇಳ್ಬೋದು ನನ್ನ ಮನೇಲೆ ಕರ ಬಿದ್ದದ್ದು ನೋಡು ಅಂತ. ಅದಕ್ಕೆ ಅದು ಸಾಕ್ಷಿಯಾಗಿತ್ತು. ತುಂಬ ಒಂದು ಅಣ್ಣ ನಾವೇನಾದ್ರು ಕೇಳಿದ್ರಲ್ಲಿ ಕ್ವಶನಲ್ಲಿ ಬೇಜಾರು ಅಥವಾ ಮನಸ್ತಾಪ ಏನಾರು ಇತ್ತಾ? ನಾನು ಏನಾರ ಮಾತಾಡಿದ್ರೆ ಕೆಲವ್ರಿಗೆ ಆಗದೆ ಇರೋರಿಗೆ ಇದು ಮಾಡಬೇಕು. ಯಾಕೆ ಇರೋದು ಓಪನ್ ಆಗಿ ಹೇಳ್ಬಿಡ್ತೀನಿ. ಅಲ್ಲ ಅಣ್ಣ, ನಾವು ಓಪನ್ ಆಗಿ ಕೇಳ್ತೀವಿ, ಅದಕ್ಕೆ ನೀವು ಓಪನ್ ಆಗಿ ಆನ್ಸರ್ ಮಾಡಿದ್ದೀರಾ. ಯಾರಿಗೂ ಹಿಂದೆ ಮುಂದೆ ಮಾತಾಡಲ್ಲ, ನಾನು ಡೈರೆಕ್ಟ್ ಏನದೆ ಅದನ್ನು ಇರೋದು ಓಪನ್ ಆಗಿ ಹೇಳ್ತೀವಿ. ಮಾತಾಡ್ಬಿಡ್ತೀನಿ. ಸರಿ, ಯಾಕೆಂದ್ರೆ ಒಬ್ಬರ ಮುಂದೆ ಒಂದು, ಮೀಡಿಯಾ ಮುಂದೆ ಒಂದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎದುರುಗಡೆ ಬಂದವ್ರಿಗೂ ಅದೇ ಥರ ಮಾತಾಡ್ತೀನಿ, ಹಿಂದೆ ಬಂದು ಇಲ್ಲದೆ ಇರೋರಿಗೂ ಅದೇ ಥರ ಮಾತಾಡ್ತೀನಿ. ನನ್ನ ಹತ್ರ ಒಂಥರ ಮಾತಾಡ್ದ, ಅಲ್ಲೇ ಒಂಥರ ಮಾತಾಡ್ದ ಅಂತ ನಾನು ಹೇಳೋದು. ನನ್ನ ಹತ್ರ ಇರೋದಿಲ್ಲ. ಓಕೆ ನೋಡಿ, ನಾವು ಕೇಳಿರೋ ಕ್ವಶನಲ್ಲೂ ಯಾರಿಗಾರು ಬೇಜಾರಾಗಿದ್ದಾರೆ ದಯವಿಟ್ಟು ಸಾರಿ. ಮತ್ತು ರೇವಣ್ಣ ಅವ್ರು ಹೇಳಿರೋದ್ರಲ್ಲೂ ಯಾರಿಗಾರು ಮನಸ್ಸಲ್ಲಿ ಬೇಜಾರಿದ್ರೆ ಹಿಂಗೆ ಹೇಳ್ಬಿಟ್ರು ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಸಾರಿ. ಓಕೆ ಅಣ್ಣ, ಹಂಗೆ ಬಿಡೋಣ ಮನೆಗೆ. ಬೇಳೆ ಈ ಹೊಸ ಕರನಾಗಲಿ ಅಥವಾ ಓರಿನೇ ಆಗಲಿ ಯಾರಾದರೂ ಕೊಡ್ತೀರಾ ಅಂತ ಕೇಳಿದ್ರೆ ಕೊಡ್ತೀರಾ ನೀವು? ಅಣ್ಣ ಹೊಸ ಕರ ಬೇಕಾದ್ರೆ ಕೊಡ್ತೀನಿ. ಹಾಂ, 5 ಗುಡಿ ಗಂಟೆ ಓರಿ ಕೊಡಲ್ಲ. ಎರಡೂ ಕೊಡಲ್ಲ. ಓಕೆ ಅಣ್ಣ, ಈ ಕಡೆ ಎರಡಲ್ಲೂ, ಇದು ಇನ್ನೂ ಎರಡಲ್ಲ? ಎರಡಲ್ಲೂ. ಓಕೆ, ಅದು 4 ಅಣ್ಣ. 4 ನೋಡ್ತಾ ಇರ್ಬೋದು ಸ್ನೇಹಿತರೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಆದಷ್ಟು ನಾವು ಓರಿಗಳಿಗೆ ಅಂತ ಬಂದಾಗ ಓರಿಗಳನ್ನು ಸೆಲೆಕ್ಷನ್ ಮಾಡೋ ರೀತಿ, ಕೆಲವುದನ್ನು ಸಣ್ಣ ಡ್ರಾಮಾವನ್ನು ಇನ್ನೂ ಒಂದು ಹೇಳ್ತೀನಿ. ಕೆಲವ್ರು ಯಾರೋ ಇವತ್ತು ಬೆಳಗ್ಗೆ ಒಂದು ಫೋಟೋ ಕಳಿಸಿದ್ರಿ, ದಯವಿಟ್ಟು ನೀವು ವೀಡಿಯೋ ನೋಡ್ತಾ ಇರ್ತೀರಾ, ನೀವು ಬೇಜಾರಾದರೂ ಪರವಾಗಿಲ್ಲ. ನೀವು ಯಾವುದೋ ಒಂದು ಓರಿ ಕಳಿಸ್ಬಿಟ್ಟು ನನಗೆ ಕೇಳಿದ್ರಿ, ಅಣ್ಣ ಈ ಓರಿ ಟಾಪ್ 1 ಆಗ್ಬೋದಾ ಅಂತ. ದಯವಿಟ್ಟು ಆಗಲ್ಲ. ಅದಕ್ಕೆ ನಿಮಗೆ ಸಣ್ಣ ಬಾಲ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ನೋಡಿ, ಈ ಸಣ್ಣ ಕೂದಲು ನೋಡಿ, ಈ ಸಣ್ಣ ಬಾಲ, ಒಳ್ಳೆ ಈ ಕ್ಯಾರೆ ಅವನ ಮರಿನ ಹಿಡ್ಕೊಂಡ್ರೆ ನಾವು ಹೆಂಗಿರ್ತದೋ ಹಾಂ ನೋಡಿ, ಹಿಂಗಿರಬೇಕು ಬಾಲ. ನಾನು ಅದನ್ನೇ ಹೇಳೋದು ನಿಮಗೆ. ಜಾತಿ ನಂಬರ್ 1 ಯಾವನ್ನೇ ಓರಿ ಕಟ್ಟಿರೋ ಬಂದು ಹೇಳಿ, ಪ್ರತಿ ಒಂದು ಜಾತಿಯಲ್ಲಿ ಯಾವನಾರ ಬಂದಲ್ಲಿ ಜಾಗ ತಪ್ಪದೆ ಅಂತ ತೋರಿಸ್ಲಿ ನೋಡಿ. ಚಾಲೆಂಜ್ ಮಾಡ್ತೀನಿ. ಇದು ನಿಜ, ನಾನು ಆಗಲೇ ಹೇಳಿದೆ, ಯಾವತ್ತು ಬಿಳಿ ಬೀಜ ಇರಬೇಕು, ಕೆಳಗಡೆ ತುದಿಲಿ ಒಂದು ಚೂರಾದರೂ ಕಪ್ಪಿರ್ತದೆ ಈ ಗುಂಡಿಗೆ ಭಾಗ. ನಾನು ಸುಮಾರು ಜನ ಕೇಳ್ತಾ ಇರ್ತಾರೆ ನೋಡಿ, ಈ ಗುಂಡಿಗೆ ಭಾಗ ನೋಡಿ, ಈ ಕತ್ತನ್ ಸಿರ, ಸಣ್ಣ ಮೆದ್ಲು, ಈ ಸೋರೆಕಾಯಿನ ಬುಲ್ಡೆ ಅಂತಾರಲ್ಲ, ಇದೇನೆ. ಈ ಲೆಕ್ಕಾಚಾರಕ್ಕೆ ದನಗಳನ್ನು ನಾವು ತೆಗಿಬೇಕು, ಓರಿಗಳನ್ನು ತೆಗಿಬೇಕು. ನೋಡಿ ಇದು ಎರಡಲ್ಲೊಂದು ನೋಡಿ, ಇದ್ರ ಕತ್ತನ್ ಸಿರ ನೋಡಿ, ಹಾಂ ಎಷ್ಟು ಉದ್ದ ಇದೆ. ಈ ಕತ್ತನ್ ಸಿರ ನೋಡಿ, ಈ ಕತ್ತು, ಈ ಮಕ, ಈ ಮಂಡಿ ಒತ್ಕೊಂಡು ಹುಟ್ಟಿದಾಗ ಈ ನಡ್ಕಟ್ಟು ನೋಡಿ, ಇದಕ್ಕೂ ಅಷ್ಟೇ ಸಣ್ಣ ಬಾಲ. ಇದನ್ನು ಆಲ್ಮೋಸ್ಟಲ್ಲೂ ಜನ ಇಷ್ಟಪಡ್ತಾರೆ. ಕ್ರಾಸಿಂಗ್ ಪರ್ಪಸ್ಗೆ ಅಂತ ಬಂದಾಗ ಇದನ್ನು ಇಷ್ಟಪಡೋದು ಜಾಸ್ತಿ ಜನ. ತುಂಬ ಒಂದು ಖುಷಿಯಾಗುತ್ತೆ. ಇವತ್ತು ನಾವು ರೇವಣ್ಣವ್ರನ್ನ ಭೇಟಿ ಮಾಡೋದು ಅನಿವಾರ್ಯವಾಗಿ ಬಂದಿದ್ದು, ಕಾರಣಾಂತರಗಳಿಂದ. ಬಂದಾಗ ಅವ್ರ ಮನೇಲಿ ಒಂದು ಹೊಸ ಕರ ನೋಡಿದಾಗ ಅಣ್ಣ ಒಂದು ವೀಡಿಯೋ ಮಾಡಲ ಅಂದೆ. ಸರಿ ಮಾಡ್ಲೋ ಕಣ ಅಂದರು. ನೋಡಿ ಈ ಕತ್ತು ನಿಜಕ್ಕೂ ನಮಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು. ನೋಡಿ ಈ ಥರ ನೋಡಿ. ಹಾಗೆಯೇ ಇದು ಅದ್ರ ತಾಯಿ ನೋಡಿ, ಅಮ್ಮ ಯಾವ ಬಣ್ಣದಲ್ಲಿದೆಯೋ ನೋಡಿ. ಕೆಲವ್ರು ಹೇಳ್ತಾರೆ ಹಾಂ ಒಳ್ಳೆ ತಿರ್ಸೋಣ ಆ ಕಡೆಂಗೆ, ಏನು ಹೊಸ ಉದ್ದಪನ್ನ ಇರಬೇಕು, ಹಾಂ ಏನು ಎತ್ತರವಾಗಿರಬೇಕು, ಹಂಗೆ ಹಿಂಗೆ ಅಂತ ಹೇಳ್ಕೊಂತಾರೆ. ಪಾಪ ಈ ಹಸು ಒಂದೇ ಮಾಡ್ತಾ ಇರುವಾಗದೆ ಸಣ್ಣ ಹಾಂ ಲೆಕ್ಕ ಹಾಕೊಳ್ಳಿ. ಹಾಂ ಪಾಪ ಬೆಳಗ್ಗೆ ಕುಡ್ದೈತಲ್ಲ ಅದಕ್ಕೆ ನೋಡಿ. 6 ತಿಂಗಳಂತೆ, ಇನ್ನು ಡೇಟು ಕೂಡ 6 ತಿಂಗಳು ಕರ. ಇವತ್ತು ಈ ಮಟ್ಟಕ್ಕಿದೆ ಅಂತಂದರೆ ಇನ್ಯಾವ ಮಟ್ಟಕ್ಕೆ ಕರ ಬಂದದೆ. ಅದ್ರ ಅಪ್ಪ ಇನ್ನು ಹಿಂಗೆ ಇದೆ. ಡ್ರಾಪ್ನ 2 ಡ್ರಾಪು, ಅದ್ರ ಅಮ್ಮಂದು ಡ್ರಾಪ್ ನೋಡಿ, ಸರಿನಾ? ನೋಡಿ ಮಗನ ಡ್ರಾಪ್ ನೋಡಿ, ಏನು ಡಿಫ್ರೆನ್ಸ್ ಏನಿಲ್ಲ. ಅದೇ ನೋಡ್ಕೊಳ್ಳಿ ನೋಡಿ, ತಾಯಿಗೂ ಸಣ್ಣ ಕೊಂಬೆ, ಸಣ್ಣ ರೋಮ, ಸಣ್ಣ ಚಕ್ಳ, ಅಂದರೆ ಏನು ಅಂದರೆ ಉದ್ದ ಬೀಸು ದಕ್ಷತೆ ಕೊಡು, ಜಾತಿ ಕುಲ ಎಲ್ಲ ಅದ್ರ ಅಮ್ಮನದೇ ನೋಡಿ. ಈ ಥರ ಹುಟ್ಟಬೇಕು. ಹುಟ್ಟಿದ್ರೆ ದನ ಕರ
ನಿಜ ಒಂದು ತುಂಬ ಖುಷಿ ಆಗುತ್ತೆ. ರೇವಣ್ಣವರು ಇವತ್ತು ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆಗೆ ಇದೊಂದು ಕರ ತಂದಿರೋದು ಇವಾಗ ಹೊಸ ಕರ ತುಂಬ ಒಂದು ದೊಡ್ಡ ಮಟ್ಟದ ವಿಚಾರ. ಯಾಕೆಂದರೆ ಹುಟ್ಟಿದ್ರೆ ಹಿಂಗೆ ಹುಟ್ಟಬೇಕು ಕರುಗಳು. ನೋಡಿ ನಡಿನ ಭಾಗ ಆಗ್ಬೋದು, ನೋಡೋಣ ಯಾವುದು ಮುಕ್ಕಾಲು ಅಡಿ ಅದೇ ಬೆನ್ನಸೆ, ಇವತ್ತೇ ಮುಕ್ಕಾಲಡಿ ಹಸೆ ಬೆನ್ನು. ಅದೇ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ವಿ ಯಾವುದೋ ತಮಿಳ್ನಾಡು ಕರ ಅಂತ. ಇವತ್ತು ನಮ್ಮ ರೇವಣ್ಣವ್ರ ಮನೇಲಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ನೋಡಿ ಬಾಲನೂ ಅಷ್ಟೇನೆ, ಅದಿನ್ನೂ ರಾಮ ಉದುರಲಿಲ್ಲ, ಅದ್ರ ತಾಯಿ ರಾಮ, ಅದಕ್ಕೆ ಹೆಂಗೆ ಕಾಣಿಸ್ತದೆ ಸೇಮ್ ಅದ್ರ ತಾಯಿಗೆ ಹೆಂಗೆ ಅದೇನೆ ಇವಾಗ ಅದ್ರ ತಾಯಿಗೆ ಹೆಂಗೆ ಬಾಲ ಅದು ಸೇಮ್ ಡಿಟೋ. ನೋಡಿ ಕೆಲವ್ರು ನಾವು ಉದ್ದಾಪನ್ನ ಕಟ್ಕೋಬೇಕು ಅಂತ ದನ ಅಂತಾರಲ್ಲ, ಒಳ್ಳೆ ಮರದಲ್ಲಿ ಯಾವತ್ತೂ ಒಳ್ಳೆ ಹಣ್ಣು ಬಿಡಲ್ಲ, ಒಳ್ಳೆ ತಾಯಿಲಿ ಒಳ್ಳೆ ಮಕ್ಕಳು ಹುಟ್ಟಲ್ಲ, ಒಳ್ಳೆ ತಂದೆಗೆ ಒಳ್ಳೆ ಮಕ್ಕಳು ಹುಟ್ಟಲ್ಲ ಅಂತಾರಲ್ಲ. ಇವಾಗ ಏನು ಹೇಳೋಣ ಇಂಥದಕ್ಕೆ? ತಂದೆಗೆ ನಾವು 3 ಜನ ಮಕ್ಕಳು, ಇಬ್ಬರು ಬೇಕೇ ಬೇಡ, ಹಾಂ ಈ ದನ ಕರಿಯಿಂದ ಬೇಡ. ಹಾಂ ಇವಾಗ ನೀವು ಒಬ್ಬರು, ಅದೇನೋ ನಮ್ಮ ತಂದೆ ನಮ್ಮ ತಾಯಿ ಮಾಡಿರೋದು ನಮಗೆ ಇದೊಂದು ಕಾಯಿಸೋಣ ಖುಷಿ ಜಾಸ್ತಿ. ಅವಾಗಿಂದ ಎಲ್ಲಾರ ಇರಲಿ ಒಂದು ಒಳ್ಳೆ ಬದುಕದೇನು ಹೋಗ್ಬೇಕು ನೋಡಬೇಕು ಒಟ್ಟಲ್ಲಿ ಎಷ್ಟೋ ಥರ ಎಲ್ಲ ಹೊಂಟಿದ್ದೀರಲ್ಲ. ಈಗ ಅಲ್ಲಿ ನೆನ್ನೆ ಇವತ್ತಿನ ಯೂತ್ ಸರ್ಕಲ್ಲು ದನ ಕಟ್ತಾ ಇರೋರಿಗೆ ತುಂಬ ದೊಡ್ಡ ಬೆಲೆ ದನಗಳನ್ನ ಕಟ್ತಿದ್ದಾರೆ. ಸಂತೋಷ, ಎಲ್ಲರೂ ಕಟ್ಟಲೇಬೇಕು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೌರ್ಮೆಂಟ್ ಕೆಲಸದಲ್ಲಿರೋನು ಬಂದು ನಾಟಿ ದನ ಕಟ್ಟಬೇಕು ಅಂತಂದ್ರೆ ಕಟ್ಟಲೇಬೇಕು. ಹಂಗೆ ಅನ್ನ ಇದು ಈ ತಾಯಿ ಹಾಲು ಕುಡಿಲೇಬೇಕು. ಆ ತಾಯಿ ಹಾಲು ಕುಡಿದ್ರೆ ಯಾವ ಮಗನಿಗೆ ಯಾವ ರೋಗನೂ ಇರಲ್ಲ. ಆ ಲೆಕ್ಕಾಚಾರ. ಆ ಲೆಕ್ಕಾಚಾರ. ನನ್ನ ಮನೇಲಿ ದಿನ ಇವತ್ತು ಬೆಣ್ಣೆ ತುಪ್ಪ ಇದ್ದಂಗೆ ಇರ್ತದೆ. ಅಲ್ಲ ಮನೇಲಿ ದನ ಅಂತ ಇದ್ದು ಅಂತಂದಮೇಲೆ ಇರ್ತದೆ. ಯಾಕೆ ಒಳ್ಳೆ ಬೆಣ್ಣೆ ತುಪ್ಪ ತಿನ್ನಲೇಬೇಕು. ಈಗ ಹೋಗ್ಬಿಟ್ಟು ಯಾವುದೋ ಇದ್ರೊಳಗೆ ಅಂಗಡಿ ಒಳಗೆ ತಗೊಂಬಂದು ತಿನ್ನೋದಲ್ಲ, ಮನೇಲಿ ಮಾಡಬೇಕು. ಬೆಣ್ಣೆ ತುಪ್ಪ ತಿನ್ನಬೇಕು. ಖುಷಿ. ಓಕೆ ಸರಿನಾ? ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಮ್ಮ ರೇವಣ್ಣ ಅವರು ಮನೆಯ ಸಹಕಾರ ಹೊಸ್ದಾಗಿ ತಂದಿದ್ದಾರೆ. ಯಾರು ಬಂದು ವೀಡಿಯೋ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಯಾರು ಮಾಡಿಸಿಲ್ಲ. ನಾನು ಇವತ್ತು ಯಾವ ಥರ ನಾನು ಓರಿಗಳನ್ನ ಯಾರು ವೀಡಿಯೋ ಮಾಡೋದು ನೋಡಿ ಅವರೇ ಬಂದು ಮಾಡ್ಕೊಳ್ತಾರೆ. ಅವರೇ ಬಂದು ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ನಾವು ನಾನು ಯಾರನ್ನಾರ ಕರೆದು ಈ ವಿಡಿಯೋದವ್ರು ಇರೋರು ಯಾರು ಬಂದು ಹೇಳಿ, ಅಣ್ಣ ನೀವು ಕರೆದು ನನ್ನ ಕೈಲಿ ವೀಡಿಯೋ ಮಾಡಿಸಿದ್ದಲ್ಲ ಅಂತ. ನಾನು ಯಾರ ಕೈಲೂ ಮಾಡಿಸಲ್ಲ ಅಣ್ಣ ಇವತ್ತವರೆಗೂ ಆ ಥರ. ಓಕೆ ಈಗ ನೀವು ಖುಷಿಯಿಂದ ಮಾಡ್ತಾ ಇದ್ದೀರ ಅಷ್ಟೇ. ಅದೇನೆ ಅವಾಗ ಹಿಡ್ಕೊಳ್ಳೇಬೇಕಲ್ವಾ ನೀವು ಬಂದಾಗ? ಹೌದು. ಅದಕ್ಕೂ ನಾವು ರೆಸ್ಪಾನ್ಸ್ ಮಾಡಲಿಲ್ಲ. ಏನಂತಿರೋಲ್ಲ ಇಲ್ಲ ಅಂದರೆ ರೇವಣ್ಣವ್ರ ಮೇಲೆ ಜಗಳ ಮಾಡ್ತೀವಲ್ಲ ನಾವು. ನಿಮಗೆ ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಒಂದು ಖುಷಿ ಆಗ್ತಿದೆ. ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ನಮ್ಮ ರೇವಣ್ಣವ್ರ ಮನೆ ವೀಡಿಯೋ ಮಾಡಿ. ಇಲ್ಲೇ ಪಕ್ಕದಲ್ಲೇ ಇದ್ದರೂ ವೀಡಿಯೋ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದರೆ ಜನ ಒಂದಿಬ್ಬರು ಯಾರೋ ಅಂದಿದ್ರು, ನಿಮ್ಮ ಅಕ್ಕಪಕ್ಕದಲ್ಲಿರೋಕೆ ನೀವು ಅವು ವೀಡಿಯೋ ಮಾಡ್ಕೊತೀರಾ, ದೂರದವು ಮಾಡಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ ನಮ್ಮ ಅಕ್ಕಪಕ್ಕದಲ್ಲಿ. ಇವತ್ತೇನೋ ಈ ಕರು ಬರಲಾಗಿ ಅದರ ಒಂದು ಖುಷಿಗೆ ಇವತ್ತು ಇಲ್ಲ ಒಂದಿನೂ ವಿಚಾರ ಬಂದಿಲ್ಲ ಬಿಡಿ. ಒಂದು ಖುಷಿ ಆಗ್ತಿದೆ. ಇವತ್ತು ನಾನೇ ಬಂದು ಈ ಕರಾನ ನೋಡಿ ಇದೊಂದು ವೀಡಿಯೋ ಮಾಡಬೇಕು ಅಂತಲೇ ಮಾಡಿದೆ. ಒಂದು ಖುಷಿ ಆಗ್ತಿದೆ. ಓಕೆ ರೇವಣ್ಣರೇ, ಥ್ಯಾಂಕ್ ಯು. ಹಂಗೆ ಇರಿ.